ಈ ಒಂದು ಸೇವೆಯ ಮತ್ತು ಈ ಒಂದು ಹರಿಕತೆಯ ಶ್ರವಣದ ಭಾಗ್ಯ ನಮಗೆಲ್ಲರಿಗೂ ದೊರೆತಿದೆ. ಈ ದಿವಸದ ಈ ಒಂದು ಹರಿಕಥಾ ಕಾರ್ಯಕ್ರಮದಲ್ಲಿ ಅವರೊಂದಿಗೆ ತಬಲಾ ನುಡಿಸಿರುವಂತಹವರು ಶ್ರೀಯುತ ಕೆಪಿ ಕಾಮತ್ ಹಾಗೂ ಹಾರ್ಮೋನಿಯಂನಲ್ಲಿ ಶ್ರೀ ದತ್ತಾತ್ರೇಯ ವೇದಾಂಕರ್. ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಮಂತ್ರಾಲಯ, ಟಿಟಿಡಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ತಿರುಪತಿ ಹಾಗೂ ಸ್ಥಳೀಯ ಬ್ರಾಹ್ಮಣ ಸಮಾಜ ಕುಷ್ಟಗಿ ಈ 3 ಸಂಸ್ಥೆಗಳ ಪರವಾಗಿ ದಾಸರಿಗೆ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ ತಮ್ಮ ಈ ಒಂದು ಹರಿಕಥಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮದ ನಂತರದಲ್ಲಿ ನಿನ್ನೆಯ ರೀತಿ ಲಘು ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಯೊಬ್ಬ ಭಕ್ತರು ಕೂಡ ಲಘು ಭೋಜನದ ಈ ವ್ಯವಸ್ಥೆಯಲ್ಲಿ ಭಾಗಿಯಾಗಿ ತೆರಳಬೇಕು. ಮತ್ತೆ ನಾಳಿನ ಕಾರ್ಯಕ್ರಮಗಳಾಗಿ 6 ಗಂಟೆಗೆ ಸರಿಯಾಗಿ ಸುಪ್ರಭಾತ, ಪ್ರಾತಸ್ಮರಣೆ, ಎಲ್ಲ ಭಕ್ತರು ಕೂಡ ಬಂದು ಈ ದಿವಸದಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ಕೇಳಿಕೊಳ್ತೇನೆ. ಕರೆದರೆ ಬರಬಾರದೆ ಗುರುವರ, ಕರೆದರೆ ಬರಬಾರದೆ ವರ ಮಂತ್ರಾಲಯ ಪುರ ಮಂದಿರ ತವ ಚರಣ ಸೇವಕರು ಕರವಾ ಮುಗಿದು, ಚರಣ ಸೇವಕರು ಕರವಾ ಮುಗಿದು ಕರೆದರೆ ಗುರುವರ, ಕರೆದರೆ ಬರಬಾರದೆ ಹರಿದಾಸರು ಸುಸ್ವರ ಸಮ್ಮೇಳದಿ
ಪರವಶದಲ್ಲಿ ಬಾಯ್ ತೆರೆದು ಕೂಗಿ ಕರೆದರೆ ಬರಬಾರ ಗುರುವರ ಕರೆದರೆ ಬರಬಾರ ವರ ಮಂತ್ರಾಲಯ ಪುರ ಮಂದಿರ ತವ ಚರಣ ಸೇವಕರು ಕರವಾ ಮುಗಿದು ಕರೆದರೆ ಬರಬಾರದೆ ಬರಬಾರದೆ ಬರಬಾರ ಪೂಷರ ಪಿತ ಕಮಲೇಶ ವಿಠಲನ ದಾಸಾಗ್ರೇಸರ ಈ ಸಮಯದಿ ಕರೆದರೆ ಬರಬಾರದೆ 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 ರಾಘವೇಂದ್ರ ಗುರು ಸಾರ್ವಭೌಮಕಿ. ದುಷ್ಟ ಸಂಹಾರಕ್ಕಾಗಿ, ಶಿಷ್ಟರ ರಕ್ಷಣೆಗಾಗಿ ಜ್ಞಾನಿಗಳು ಮಾಡಿದ ಪ್ರಾರ್ಥನೆಯಿಂದ ಲೋಕಲ್ ಅವತಾರಗೈದು ಆದರ್ಶಗಳನ್ನು ನಮಗೆ ಕೊಟ್ಟು ಹೋಗ್ತಾನೆ ಪರಮಾತ್ಮ. ವಿಷ್ಣೋ ಪುತ್ರತ್ವಮಾಗಚ್ಚ ಕೃತ್ವಾತ್ಮಾನಂ ಚತುರ್ವಿಧಂ ತತ್ರ ತ್ವಂ ಮಾನುಷೋ ಭೂತ್ವ. ಬ್ರಹ್ಮಾದಿಗಳು ಮಾಡಿದ ಪ್ರಾರ್ಥನೆಯಂತೆ ಮನುಷ್ಯರಿಗೆ ಆದರ್ಶ ತೋರಲೋಸ್ಕರವಾಗಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಹೆಸರಿದ್ದರೂ ಕೂಡ ಅವರೊಳಗೆಲ್ಲ ಶ್ರೇಷ್ಠನಾದಂಥ ರಾಮನೇ ಇದ್ದು ಎಲ್ಲ ಪ್ರವೃತ್ತಿಯನ್ನು ಕೊಡಿಸ್ತಕ್ಕಂಥವ. ನಮ್ಮ ನಿಮ್ಮೊಳಗೆಲ್ಲ ಇದ್ದು ನುಡಿಸುವ ನಡೆಸುವ ಪರಮಾತ್ಮ ಜಾಗೃತ ಸ್ವಪ್ನ ಸುಷುಪ್ತಾದಿಗಳಲ್ಲೆಲ್ಲ ಅವನದ್ದೇ ರಕ್ಷಣೆ. ನಾವೇ ಯಜಮಾನರು, ನಮ್ಮ ಕೈಯಿಂದಾಗುತ್ತೆ ಅಂತೇವೆ. ಪ್ರತಿನಿತ್ಯ ದಿನವೆಲ್ಲ ದುಡಿದ ನೀನು ಬಳಲಿ ನಿದ್ರಾಲೋಕಕ್ಕೆ ಹೋಗ್ತೆ ಹಾಸಿಗೆ ಮೇಲೆ ಬಿದ್ದು. ಆ ಲೋಕದ ಪರಿಚಯ ನಿನಗೇನಿಲ್ಲ. ಒಮ್ಮೆ ದೇವರ ನೆನಪು ಮಾಡು. ಪ್ರಭೋ, ನಾನೀಗ ನನ್ನ ವ್ಯವಹಾರ, ನನ್ನ ನಾನಾ ವಿಧವಾದಂಥ ಉಪಾಧಿಗಳನ್ನೆಲ್ಲ ಬಿಟ್ಟು ನಿದ್ರಾಲೋಕಕ್ಕೆ ಹೋಗ್ತಾ ಇದ್ದೆ. ಆ ಲೋಕದ ಪರಿಚಯ ನನಗಿಲ್ಲ. ನೀನೇ ನನ್ನ ಕೈ ಹಿಡಿದು ನಿದ್ರಾಲೋಕಕ್ಕೆ ಕರ್ಕೊಂಡು ಹೋಗು. ಇಷ್ಟು ಮಾತ್ರ ಬೇಡು. ಇನ್ನೂ ಬೇಡಬೇಕು ಅಂತ ಕಂಡ್ರೆ ಕರ್ಕೊಂಡು ಹೋಗೋದು ಮಾತ್ರ ಅಲ್ಲ, ನಾಳೆ ಬೆಳಿಗ್ಗೆ ತಂದು ಬಿಡಬೇಕು ಅಂತ. ತುಂಬಾ ಅಪಾಯಿಂಟ್ಮೆಂಟ್ ಉಂಟು ನನಗೆ, ನಾಳೆ ಬೇಕಾದ್ರೆ ಕೇಳಿ, ಇಲ್ವಾದ್ರೆ ಕೇಳಬೇಕು ಅಂತಿಲ್ಲ. ಸೃಷ್ಟಿ ಸ್ಥಿತಿ ಲಯ ನಿರಂತರ ಶಾರೀರಿಕವಾಗಿ, ಮಾನಸಿಕ, ಬೌದ್ಧಿಕವಾಗಿ ನಡೆಯುತ್ತಾ ಇದೆ ಏಕಪ್ರಕಾರ. ಇದನ್ನು ಸರಳಗೊಳಿಸಲೋಸ್ಕರವಾಗಿ ಸುಲಭದಲ್ಲಿ ಈಗ ನಮ್ಮಲ್ಲಿ ವೇದಾಂತ ಅಂತಕ್ಕಂಥ ಒಂದು ಹೊಸ ಅರ್ಥ ಬಂದಿದೆ. ತನಗೆ ಗೊತ್ತಿಲ್ಲದೆ ಇರುವುದನ್ನು ಇತರರಿಗೆ ತಿಳಿಯದಂತೆ ಹೇಳೋಣ. ಇವನಿಗೂ ಗೊತ್ತಿಲ್ಲ, ಕೇಳುವವರಿಗೆ ಅರ್ಥ ಆಗಬಾರದು. ಎಂಥ ಪಂಡಿತರು, ಅವರು ಹೇಳಿದ್ದೇ ಅರ್ಥ ಆಗೋದಿಲ್ಲ. ಪಂಡಿತರಿಗೆ ಏನು ಮಾನಪತ್ರ ಕೊಡಬೇಕು ಅಂತ ಸಾಮಾನ್ಯ ಜನರಿಗೂ ಗೊತ್ತಿದೆ. ಏಕಪ್ರಕಾರವಾಗಿ ಲೋಕಕ್ಕೆ ಜಗತ್ಸತ್ಯತ್ವ, ಸಾಧನೆಯ ನಿತ್ಯತ್ವದ ಮಹತ್ವ ತಿಳಿಯಪಡಿಸಿರತಕ್ಕಂಥ ಶ್ರೀಮನ್ ಮಧ್ವಾಚಾರ್ಯರ ಉಪಾಸ್ಯ ದೈವತಗಳನ್ನು ನಾವು ಚಿಂತನೆ ಮಾಡಿ, ಆ ಮುಖ್ಯ ಪ್ರಾಣನೇ ಆ ರೂಪದಿಂದ ಪರಮಾತ್ಮನ ಆಜ್ಞೆಯಿಂದ ಬಂದವ. ಮುಖ್ಯ ಪ್ರಾಣ ಮಹಾಬುದ್ಧೇ ತವ ದಾಸೋಸ್ಮಿ ಸರ್ವದಾ, ತವನಾಥಂ ತ್ವಯಿ ಪ್ರೀತಂ ಮಚ್ಚಿತ್ತೇ ಸನ್ನಿಧಾಪಯ. ಹನುಮಂತ ಬಲವಂತ ಮಾರುತಿರಾಯ ಗುಣವಂತ, ಮಾರುತಿರಾಯ ಬಲಭೀಮ, ಜೈ ಗುರು ಜೈ ಗುರು ಜೈ ಹನುಮಾನ್. ಹನುಮನಮ್ಮ ತಂದೆ ತಾಯಿ. 1000 ಮಂದಿ ಇದ್ದೀರಿ, ಸಂಕೋಚ ಪಡದೆ ನಮ್ಮ ಘೋಷವಾಗಬೇಕು. ನಾವು ಹೇಳಿದ್ದಾದ್ರೂ ನಮ್ಗೆ ಕೇಳಿಸುವಷ್ಟು ಗಟ್ಟಿಯಾಗಿ ಹೇಳಬೇಕು. ಹನುಮಂತ ಬಲವಂತ, ಮಾರುತಿರಾಯ ಗುಣವಂತ, ಮಾರುತಿರಾಯ ಬಲಭೀಮ, ಜೈ
ಗುರು ಜಯ ಹನುಮಾನ್. ಹನುಮನಮ್ಮ ತಂದೆ ತಾಯಿ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ಗತಿ ಗೋತ್ರರಯ್ಯ. ಹನುಮನ ರಕ್ಷಕ ಹನುಮನ ಶಿಕ್ಷಕ, ಹನುಮನಿರಲು ನಮಗೇನು ಭಯ, ಹನುಮನಿರಲು ನಮಗೇನು ಭಯ. ಹನುಮಂತ ಬಲವಂತ, ಮಾರುತಿರಾಯ ಗುಣವಂತ, ಮಾರುತಿರಾಯ ಬಲಭೀಮ. ಜಯ ಗುರು ಜಯ ಹನುಮಾನ್. ಜಯ ಗುರು ಜಯ ಹನುಮಾನ್. ರಾಮಚಂದ್ರ ಭಗವಾನ್ ಕೀ, ಪವನ ಪುತ್ರ ಹನುಮಾನ್ ಕೀ. ರತ್ನ ಜಡಿತ ಸಿಂಹಾಸನ, ರತ್ನ ಜಡಿತ ಸಿಂಹಾಸನ, ವರಿಶೋಭೆ ರಘುನಂದನ, ವರಿಶೋಭೆ ರಘುನಂದನ. ರತ್ನ ಜಡಿತ ಸಿಂಹಾಸನ, ಪಶ್ಚಾದ್ಭಾಗಿ ಲಕ್ಷ್ಮಣ, ಪುಡೆ ಅಂಜನಿ ನಂದನ. ಲಕ್ಷ್ಮಣ ಪುಡೆ ಅಂಜನಿ ನಂದನ. ರತ್ನ ಜಡಿತ ಸಿಂಹಾಸನ, ವರಿಶೋಭೆ ರಘುನಂದನ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಎಲ್ಲರೂ ಬಿಚ್ಚು ಮನಸ್ಸಿನಿಂದ, ತೆರೆದ ಮನಸ್ಸಿನಿಂದ ಗಟ್ಟಿಯಾಗಿ ಹೇಳಬೇಕು ನಾಮ ಸಂಕೀರ್ತನೆ. ನಿಮ್ಗೆ ಇಷ್ಟು ಮಂದಿ ಮಾಡತಕ್ಕಂಥ ಕೀರ್ತನೆ ಹೊಸಪೇಟೆ ತನಕಾದ್ರೂ ಕೇಳಿಸ್ಬೇಕು ಸಂಕೀರ್ತನೆಯಿಂದ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅನುಸಂಧಾನವಾಗಲಿ, ಹೇಳಲಿಕ್ಕಾಗದೇ ಇದ್ರೆ ಅನುಸಂಧಾನ ಬೇಕು. ತಿರುಪತಿ ಯಾತ್ರೆಗೆ ಹೋಗುವಾಗ ಗೋವಿಂದ ಗೋವಿಂದ ಅಂತ ಬೆಟ್ಟ ಹತ್ಕೊಂಡು ಹೋಗ್ತಾರೆ. ಆ ವರ್ಷ ಗೋವಿಂದನ ಹೆಂಡತಿಯು ಹೋಗಿದ್ಲಂತೆ. ಎಲ್ಲರೂ ಗೋವಿಂದ ಗೋವಿಂದ ಅನ್ನುವಾಗ ಯಜಮಾನ್ರ ಹೆಸರು ಹ್ಯಾಂಗೆ ಹೇಳಿದ್ರು ಅಂತ ಅದು ಕೂಡ ಅಷ್ಟು ಗಟ್ಟಿಯಾಗಿ ಹೇಳೋದು ಹೇಗೆ, ಅದಕ್ಕೆ ಅವಳೊಂದು ಉಪಾಯ ಮಾಡಿದ್ಲಂತೆ. ಎಲ್ಲರೂ ಗೋವಿಂದ ಗೋವಿಂದ ಅನ್ನುವಾಗ ಅವಳು ಹಿಂದಿನಿಂದ ನಾನು ಹಂಗೆ ನಾನು ಹಂಗೆ ನಾನು ಹಂಗೆ ಅಂತ ಹೇಳ್ತಿಲ್ಲಂತೆ. ಯಾರಿಗಾದ್ರೂ ಭಜನೆ ಹೇಳಲಿಕ್ಕಾಗದಿದ್ದರೆ, ಆತಂಕ ಏನಾದ್ರೂ ಇದ್ರೆ ಅವರ ಕೂತಲ್ಲೇ ನಾನು ಹಂಗೆ ಅಷ್ಟಾದ್ರೂ ಹೇಳಬೇಕು ಏಕಪ್ರಕಾರ. ಭಗವದ್ ಅನುಸಂಧಾನವಾಗ್ತದೆ. ಈ ಕಾರಣದಿಂದಾಗಿ ವ್ಯಕ್ತಿಗತವಾದ ಸಾಧನೆ ಇದು. ಎಲ್ಲ ತಾಯಂದರು ಭಜನೆ ಹೇಳ್ತಾರೆ, ಯಜಮಾನರು ಕೆಲವರು ಸುಮ್ಮನೆ ಕೂತಿದ್ದಾರೆ. ಸ್ವಾಮಿ ತಾವು ಯಾಕೆ ಭಜನೆ ಹೇಳೋದಿಲ್ಲ ಅಂದ್ರೆ, ನಮ್ಮ ಮನೆಯವಳು ಬಂದಿದ್ದಾರೆ, ಅವಳು ಬಹಳ ಭಜನೆ ಮಾಡ್ತಾಳೆ. ಹೆಣ್ಣು ಮಕ್ಕಳೆಲ್ಲ ಪುಣ್ಯ ಸಂಪಾದನೆ ಮಾಡಿದರೆ ತಂಪಾಲಿಗೆ ಬರ್ತದೆ ಅಂತ ಗಂಡಸರು ಕಾದಿದ್ದಾರೆ. ತುರುವೇಕೆರೆ ಬಳಿಯ ಮಾದಿಹಳ್ಳಿಯಲ್ಲಿ ಆದ್ಯರ 60 ಮಂದಿ, ಅವರಲ್ಲಿ ಹಿರಿಯವರು ಅಚಲಾನಂದ ವಿಠಲರು. ಅವರು ಹೇಳ್ತಾರೆ, ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ. ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ. ಗಂಡಸರು ಬಹಳ ಅಪಾಯದಲ್ಲಿದ್ದಾರೆ. ಅರ್ಧ ಪುಣ್ಯ ಹೋಗೋದು ಬೇರೆ, ಅವಳು ಮಾಡಿದ ಪಾಪ ಬರೋದು ಬೇರೆ ಏಕಪ್ರಕಾರವಾಗಿ. ತೋಂಡ ರಕ್ಷಕ ಅಚಲಾನಂದ ವಿಠಲ ನಿಗಂಡನ ಹೆಂಡತಿ. ಭಗವಂತನಿಗೆ ಹೇಳ್ತಾ ಇದ್ದಾರೆ, ನಿನ್ನ ಪುಣ್ಯ ಎಲ್ಲ ನನಗೆ, ನನ್ನ ಪಾಪ ಎಲ್ಲ ನೀನು ತಕೋ ಅಂತ. ಭಗವನ್ ನಾಮೋಚ್ಚಾರಣ ಮಾತ್ರದಿಂದ
ಪಾಪ ಬುದ್ಧಿ ನಷ್ಟವಾಗಿ ಪುಣ್ಯಮಯವಾದಂತಹ ಚಿತ್ತಶುದ್ಧಿ ಉಂಟಾಗ್ತದೆ. ವಿಠ್ಠಲ ವಿಠ್ಠಲ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ಅನಾಥನಾಥ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ. ಪ್ರಾಕೃತ ನಾಮ 18 ಪುರಾಣದಲ್ಲಿ ವಿಠ್ಠಲಾಂ ಹೆಸರು ಬಿಟ್ಟರೆ ದೊರಕೋದಿಲ್ಲ, ವಿಷ್ಣು ಸಹಸ್ರನಾಮದಲ್ಲೂ ಇಲ್ಲ. ಮತ್ತೆ ವಿಠ್ಠಲಾಂ ಹೆಸರು ಬಂತೆಲ್ಲಿಂದ? ನಾವಲ್ಲಿ ನೋಡಿ, ಎಲ್ಲಿ ಪ್ರೀತಿ ಉಂಟು ಅಲ್ಲಿ ಹೆಸರು ಕೆಡಿಸ್ತೇವೆ. ಮಗುವಿಗೆ ಕೃಷ್ಣ ಅಂತ ಹೆಸರಿಡೋದು, ಕಿಟ್ಟು ಅಂತ ಕರೆಯೋದು. ಕೃಷ್ಣ ಕಿಟ್ಟು, ವಿಷ್ಣು ವಿಠು, ಅಷ್ಟೇ ಸರಳ. ಕನ್ನಡಿ ಕರೆದದ್ದು ಸಂತ ಜ್ಞಾನೇಶ್ವರನ ಅಭಂಗವನ್ನ ಪ್ರಮಾಣವಾಗಿ ಸ್ವೀಕಾರ ಮಾಡಬೇಕು ನಾವು. ಅದರಲ್ಲಿ ಹೇಳ್ತಾರೆ, ಕಾನಡ ವಿಠಲು ಕರ್ನಾಟಕ, ಕಾನಡ ವಿಠಲು ಕರ್ನಾಟಕ, ತೇಣೆ ಮೊದಲಾವಿ ಏಲಾವೇದು. ನಂಗೆ ಹುಚ್ಚಿಡಿಸ್ಬಿಟ್ಟು ಎಲ್ಲ ಕರ್ನಾಟಕದ ವಿಠಲನೇ. ಕಾನಡ ವಿಠಲು ಕರ್ನಾಟಕ, ತೇಣೆ ಮೊದಲಾವಿ ಏಲಾವೇದು. ಕರ್ನಾಟಕದ ವಿಠಲನೇ ನಂಗೆ ಹುಚ್ಚಿಡಿಸ್ಬಿಡಲಿಲ್ಲ ಅಂತ ಜ್ಞಾನೇಶ್ವರ ಹೇಳ್ತಾರೆ. ಜ್ಞಾನೇಶ್ವರನಿಗಿಂತ 20 ವರ್ಷ ಕಿರಿಯವ ಸಂತ ನಾಮದೇವ. ಅವ ಹೇಳ್ತಾನೆ, ವಿಠ್ಠನಿಗೆ ಕನ್ನಡ ಮಾತ್ರ ಬರೋದಂತೆ, ಬೇರೆ ಭಾಷೆ ಬರೋದಿಲ್ಲ. ನಾಮದೇವನಿಗೆ ಮರಾಠಿ ಮಾತ್ರ ಬರೋದು, ಕನ್ನಡ ಗೊತ್ತಾಗೋದಿಲ್ಲ. ಭಕ್ತಿಗೆ ಭಾಷೆ ಅಡ್ಡ ಬರುವುದಿಲ್ಲ. ತೊದಲಾಡುವ ಮಗುವನ್ನು ಮುದ್ದಿಸುವ ತಾಯಿಯಂತೆ ಶ್ರದ್ಧಾ ಭಕ್ತಿಯಿಂದ ನನ್ನ ಗುಣಗಾನ ಮಾಡಿದವರನ್ನು ಕಾಪಾಡುತ್ತೇನೆ ಅಂತ ಪರಮಾತ್ಮ ವಚನ ಕೊಟ್ಟಿದ್ದಾನೆ ಅಂತ. ಇದು ಸುಮ್ಮನೆ ಅಲ್ಲ, ಪ್ರಮಾಣಬದ್ಧವಾಗಿ ನಾಮದೇವರ ಕೀರ್ತನೆ ನೋಡಿ. ವಿಠ್ಠಲ ಕಾನಡಿ ಬೋಲು ಜಾಣೆ, ವಿಠ್ಠಲ ಕಾನಡಿ ಬೋಲು ಜಾಣೆ, ತ್ಯಾತಿ ಭಾಷಾ ಪುಂಡಲಿಕ್ ನೇಣೆ, ತ್ಯಾತಿ ಭಾಷಾ ಪುಂಡಲಿಕ್ ನೇಣೆ. युग 28 झाली दोघा नाही बोला बोली, युग 28 झाली दोघा नाही बोला बोली. कानडी बोलू जाणे विठ्ठल कानडी बोलू जाणे, त्याची भाषा ಪುಂಡಲಿಕ್ ನೇಣೆ. ಭಾಷೆ ನಮ್ಮ ಪಾಂಡಿತ್ಯ, ನಮ್ಮ ಬುದ್ಧಿಯ ಪ್ರಗಲ್ಭತೆ, ಇದೆಲ್ಲ ಪಕ್ವತೆಯಿಂದ ಪರಮಾತ್ಮನ ಕಡೆಗೆ ತಿರುಗಿ ಯೋ ಅಂಥ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂ ಸಹಸ್ರಚರಣ ಶ್ರವಣತ್ವಗಾದಿನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭಾಗವತದಲ್ಲಿ ಧ್ರುವ ಮಾಡಿದಂಥ ಪ್ರಾರ್ಥನೆ ಶ್ರೇಷ್ಠವಾದ್ದು. ನನ್ನ ಎಲ್ಲ ಇಂದ್ರಿಯಗಳಿಗೆ ಪ್ರೇರಕನಾಗಿ ಅವುಗಳಿಗೆಲ್ಲ ಸಾಮರ್ಥ್ಯ ಕೊಟ್ಟವ ನೀನು. ನುಡಿಯುವ ನಡೆಯುವ ಎಲ್ಲ ಕೆಲಸ ನಿನ್ನಿಂದ ಆಗ್ತದೆ ಪ್ರತಿದಿನವೂ. ಎಂಥ ಚಿಂತನೆ ನೋಡಿ. ಅದನ್ನ ಮಾನವ ದೇಹ ಪಡೆದು ನಾವಿಲ್ಲೇ ಸಾಧಿಸಬೇಕು. ಯಾವ ಹೆಸರಿಂದ ಬೇಕಾದ ಕರೆಯಿರಿ. ಧರ್ಮ ಮತ್ತು ದೈವಿಕತೆ ಇರತಕ್ಕಂಥ ಮಾತುಗಳೇ ನಮ್ಮ ಬಾಯಿಂದ ಬರಬೇಕು. ನಾವೆಲ್ಲ ಮರೆತು ಬಿಟ್ಟಿದ್ದೇವೆ, ವಿಸ್ಮೃತಿ ಉಂಟಾಗಿದೆ. ಅಂಬಾ ಎಂಬ ಜಗನ್ಮಾತೆ ಹೆಸರೇ ಅಮ್ಮ ಅಂತ ಕನ್ನಡದಲ್ಲಿ ನಾವು ಕರೆಯತಕ್ಕಂಥದ್ದು. ಈ ಕಾಲದ ಮಕ್ಕಳಿಗೆ ಅದೆಲ್ಲ ಮರೆತು ಹೋಗಿ ಮನೆಗೆ ಬಂದು ಮಮ್ಮಿ ಮಮ್ಮಿ ಅಂತ ಕರೆಯುವಾಗ ತಾಯಿಗೆ ಸ್ವರ್ಗವೇ ಸಿಕ್ಕಿದ್ರೆ ಸಂತೋಷ ಆಗೋದು. ಸ್ವರ್ಗಸ್ಥರಾದವರಿಗೆ ಮಮ್ಮಿಗಳು ಅಂತ ಹೇಳೋದು ಬಹಳ ಮುಖ್ಯ. ಸರಿ ಚಿಂತನೆ ಮಾಡಬೇಕು. ಭೂಮಿ ಅಡಿಯಲ್ಲಿ ಹುಗಿದು ಹಾಕಿದ ಕೊಳೆತ ಶವಗಳಿಗೆ ಮಮ್ಮಿಗಳು ಅಂತ ಕರೆಯೋದು. ನಿಮ್ಮೂರಲ್ಲಿ ನಂಗೆ ಗೊತ್ತಿಲ್ಲ, ಬೆಂಗಳೂರಲ್ಲಿ ಇನ್ನೂ ಬಹಳ ಮುಂದುವರೆದಿದೆ. ಈಗ ಮಮ್ಮಿ ಹೇಳುವುಳಿಲ್ಲ, ಮಮ್ ಮಮ್ ಶುರುವಾಗಿದೆ. ಏಕಪ್ರಕಾರ ಬಗುಳಿದ ಹಾಗೆ. ತಾಯಿಯನ್ನು ಮಮ್ ಅಂತ ಕರೀತಿಯಲ್ಲ, ದೊಡ್ಡಮ್ಮನ ಹೆಂಗೆ ಕರೀತಿ? ಮ್ಯಾಕ್ಸಿಮಮ್ ಅಂತೀಯ. ಚಿಕ್ಕಮ್ಮನಿಗೆ ಮಿನಿಮಮ್ ಅಂತೀಯ. ಮೂರ್ಖ. ಯಾವ ಅರ್ಥದಿಂದ ಹೇಳಲ್ಪಟ್ಟಿದೆ?
ನ ಮಾತು ಪರದೇವತಾ ಇಂಥ ಚಿಂತನೆ ಇದೆ. ಹೊಸತನ ಅರ್ಥಹೀನವಾಗಿ ನಾವು ನಿರಸರಾಗ್ತೇವೆ ಏಕ ಪ್ರಕಾರ. ಅದಕ್ಕನುಗುಣವಾಗೆಲ್ಲ ನಡೆಯುತ್ತದೆ. ಅಂತಂತ ಗುರುಗಳು ಕೂಡ ಹೇಳದೆ ಕೇಳದೆ ಅವತಾರ ಮಾಡ್ತಾರೆ ಈ ಪ್ರಪಂಚದ ಕಲಿಯುಗದಲ್ಲಿ. ಊರಿಗೊಬ್ಬ ಗುರು ಬಂದಿದ್ದಾನೆ, ಎಲ್ಲ ಜನರು ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ಅವನ ಮಹಿಮೆ ಯಾವುದು ಅಂತ ಕೇಳಿದ್ರೆ ಅವನ ಗಡ್ಡ 10 ಅಡಿ ಉದ್ದ ಬೆಳೆದಿದೆ ಅಂತ ಹೇಳ್ತಾರೆ. ಅಷ್ಟು ಉದ್ದದ ಗಡ್ಡ ಇನ್ಯಾರಿಗೂ ಇಲ್ಲವಂತೆ. ಅವ ಬಿಸಿಲಲ್ಲಿ ಕೂತದ್ದು ನೋಡಿ ಯಾರೋ ಒಬ್ಬ ಉದಾರ ಚರಿತ ಒಂದು ಚಪ್ಪರ ಹಾಕಿಕೊಟ್ಟ. ಇನ್ನೊಬ್ಬ 2 ತೆಂಗಿನಕಾಯಿ ತಂದಿಟ್ಟು ಕೈ ಮುಗಿದ. ಮತ್ತೊಬ್ಬ ತನ್ನ ತೋಟದ ಬಾಳೆಹಣ್ಣು ತಂದಿಟ್ಟ. ಒಂದೊಂದೇ ಫಲಗಳು ಬರ್ತಾ ಇರುವಂತೆ ನಿಷ್ಫಲವಾಗಲಿಲ್ಲ. ಭಕ್ತಾದಿಗಳು ಹೆಚ್ಚಿದ್ರು ಏಕಪ್ರಕಾರ. ಆ ಪ್ರಸಾದ ಹಂಚಲಿಕ್ಕೆ ಶುರುವಾಯಿತು. ಯಾತ್ರಾರ್ಥಿಯಾಗಿ ಬಂದರು ಒಬ್ಬ ವ್ಯಕ್ತಿ ಒಂದಿನ ಅಲ್ಲಿ ಉಳ್ಕೊಳ್ತಾನೆ. ಆ ಹಳ್ಳಿ ಜನರಿಗೆ ತಪ್ಪಾಗ ಶಾಸ್ತ್ರೀಯವಾದ ವಿಚಾರಗಳು, ಅವಿವೇಕಗಳು ಇದನ್ನೆಲ್ಲ ಉಪದೇಶ ಮಾಡುತ್ತಾನೆ ಆ ಗುರು. ಯಾತ್ರಾರ್ಥಿಯಾಗಿ ಬಂದ ಬ್ರಾಹ್ಮಣನಿಗೆ ಸಹನೆಯಾಗಲಿಲ್ಲ. ಅವ ಎದ್ದು ನಿಂತು, ನೀನು ಹಾಳಾಗೋದು ಬೇರೆ, ಮುಗ್ಧರನ್ನು ಕೆಟ್ಟ ದಾರಿಗೆ ಹಚ್ಚುತ್ತಾ ಇದೆಯಲ್ಲ, ಮದ್ಯಪಾನಾದಿಗಳನ್ನ ದೇವರ ಪ್ರಸಾದ ಸ್ವೀಕಾರ ಮಾಡಿ ಅಂತೆಯಲ್ಲ, ಇದೆಲ್ಲ ನಾಶ ಮಾಡ್ಲಿಕ್ಕೆ ಬಂದಿನೇನು ಅಂದಾಗ ಆ ಉದ್ದ 30 ಅಡಿ ಉದ್ದ ಗಡ್ಡ ಇದ್ದಂಥ ಗುರು ಆ ಗಡ್ಡವನ್ನು ನೀವಿಕೊಂಡು ಶಿಷ್ಯರನ್ನು ಕರೆದು ಹೇಳಿದ, ಗುರುನಿಂದ ಕೇಳಿದ್ರೆ ನಿಮಗೆ ಪಾಪ ಉಂಟಾಗ್ತದೆ. ಎಲ್ಲರೂ ಈ ವ್ಯಕ್ತಿಯನ್ನು ಹಿಡಿದು ಹೊಡೆದು ನಮ್ಮ ಗುರು ನಿಂದೆ ಮಾಡ್ತಾ ಇದ್ದೀಯ ನೀನು ಅಂತ. ಮರುದಿನ ಬೆಳಿಗ್ಗೆ ಈ ಗುರುವಿಗೆ ಬುದ್ಧಿ ಕಲಿಸದೆ ನಾ ಹೋಗೋದಿಲ್ಲ ಅಂತ ನಿರ್ಣಯ ಮಾಡಿ ಆ ಯಾತ್ರೆಯನ್ನಲ್ಲಿಗೆ ನಿಲ್ಲಿಸಿ ಬೆಳಿಗ್ಗೆ ಎದ್ದು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡದ ಗಡ್ಡದ ಗುರುವಿಗೆ, ಗುರುಗಳೇ ನಿಮ್ಮ ಮಹಿಮೆ ನನಗೆ ಗೊತ್ತಿರಲಿಲ್ಲ. ನಿನ್ನೆ ನೀವು ಸ್ವಪ್ನದಲ್ಲಿ ಬಂದು ನನಗೆ ದರ್ಶನ ಕೊಟ್ಟಿದ್ದೀರಿ, ಉಪದೇಶ ಮಾಡಿದ್ದೀರಿ ಅಂತ ಪ್ರಕಾರ ಕಾಲಿಗೆ ಅಡ್ಡ ಬಿದ್ದಾಕ್ಷಣ ಈಗ ಗೊತ್ತಾಯ್ತು ನಿನಗೆ ನನ್ನ ಯೋಗ್ಯತೆ ಅಂದಾಗ ಸುತ್ತಮುತ್ತ ಹಳ್ಳಿಯವರೆಲ್ಲ ಆಶ್ಚರ್ಯಪಟ್ಟು ಬಂದು ಕೇಳಿದ್ರು, ನಿನ್ನೆ ಅಷ್ಟೆಲ್ಲ ಹೇಳಿದ್ರಿ, ಏಟು ತಿಂದ್ರಿ, ಮತ್ತೆ ಬಂದು ನಮಸ್ಕಾರ ಮಾಡ್ತೀರಿ. ಮೂರ್ಖರೇ, ಈ ಗುರುಗಳ ಮಹಿಮೆ ನಿಮಗೇನು ಗೊತ್ತು? ಇವರ ಗಡ್ಡದೊಳಗಿನ ಒಂದು ಕೂದಲನ್ನು ಕೊಂಡು ಹೋಗಿ ನಿನ್ನ ಹೊಲದಲ್ಲಿ ಹಾಕಿದರೆ ಗೊಬ್ಬರ ಹಾಕಬೇಕಾದ್ದೇ ಇಲ್ಲ, ಎಲ್ಲಾ ಗಿಡಗಳು ಫಲ ತುಂಬ ಕೊಡ್ತಾವೆ ಏಕಪ್ರಕಾರ. ಇನ್ನೊಂದು ಕೂದಲನ್ನು ಬಾವಿ ನೀರಿಗೆ ಹಾಕಿದರೆ ಎತ್ತಬೇಕಾದ್ದಿಲ್ಲ, ನೀರೇ ಉಕ್ಕಿ ಮೇಲಕ್ಕೆ ಬರ್ತದೆ. ಒಂದೊಂದು ರೋಮಕ್ಕೂ ಒಂದೊಂದು ಶಕ್ತಿ ಉಳ್ಳ ಈ ಗುರುಗಳ ಮಹಿಮೆ ನಿಮಗೇನು ಗೊತ್ತು ಹೀಗನ್ನುವಾಗ ಉಳಿದವರೆಲ್ಲರೂ ಬಹಳ ಆಶ್ಚರ್ಯಪಟ್ಟು, ನಿಜವೇ ಗದ್ದೆಯಲ್ಲಿ ಬೀಜ ಹಾಕದೆ ಫಲ ಬರ್ತದಾದ್ರೆ, ನಾವು ನೀರು ಸೇದದೆ ತನ್ನಷ್ಟಕ್ಕೆ ನೀರು ತಾನು ಒದಗಿ ಬರ್ತದಾದ್ರೆ ಇಂಥ ಗುರುಗಳನ್ನ ಯಾಕೆ ಬಿಡಬೇಕು ಅಂತ ಮರುದಿನ ಎಲ್ಲರೂ ಬಂದು ಪಾದಕ್ಕೆ ಕೆರೆದ್ರು, ಗುರುಗಳೇ ಈತ ನಿಮ್ಮ ಮೊದಲ ಶಿಷ್ಯನಾಗಲಿಕ್ಕೆ ಯೋಗ್ಯತೆ ಉಳ್ಳವ, ನಿಮ್ಮ ಮಹಿಮೆ ಎಲ್ಲ ನಮಗೆ ಹೇಳಿದ್ದಾರೆ. ಇವನು ಒಂದು ನಮಸ್ಕಾರ ಮಾಡಿದ ಅವ್ರ ಜೊತೆಗೆ. ಮತ್ತೆ ಹೇಳಿದ, ಗುರುಗಳೇ ನಾನು ಯಾತ್ರೆಗೆ ಹೊರಟವ, ಇಲ್ಲಿ ನಿಲ್ಲಕ್ಕಾಗೋದಿಲ್ಲ. ನಿಮ್ಮ ಮಹಿಮೆ ನಿನ್ನ ಸ್ವಪ್ನದಲ್ಲಿ ನನಗೆ ಅರ್ಥವಾಗಿದೆ, ಅದನ್ನೆಲ್ಲ ನಿಮ್ಮವರಿಗೆ ಹೇಳಿದ್ದೇನೆ. ಅವರೆಲ್ಲ ಏನು ಕೇಳ್ತಾರದು ಕೊಟ್ಟು ತಾವು ಅನುಗ್ರಹ ಮಾಡಬೇಕು. ನನ್ನ ಪಾಲಿಗೆ ನೀವು ನಿಮ್ಮ ಗಡ್ಡದ ಬೆಳ್ಳಿಯನ್ನು ಹೋಲತಕ್ಕಂಥ ಒಂದು ಬಿಳಿ ಕೂದಲು ನನಗೆ ಕೊಟ್ಟರೆ ಅದಕ್ಕೆ ನಿತ್ಯ ನೀರೆರೆದು ತೀರ್ಥ ಅಂತ ಕೊಂಡು ನನ್ನ ಸ್ವೀಕಾರ ಮಾಡಿ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ತೇನೆ. ಇವತ್ತು ನನ್ನ ಯೋಗ್ಯತೆ ನಿನಗೆ ಗೊತ್ತಾಯಿತು. ನಿನಗೆ ಯಾವ ಕೂದಲು ಬೇಕು ಅದನ್ನು ಕಿತ್ಕೋ ತಗೋ ಅಂದ್ರೆ ಪ್ರಕಾರ. ಆ ಕೂದಲು ಒಂದು ಕೀಳುವಾಗ ಸ್ವಲ್ಪ ನೋವಾದರೂ ಶಿಷ್ಯನಿಗಾಗಿ ಸಹಿಸಿಕೊಂಡ ಏಕಪ್ರಕಾರ. ಹಳ್ಳಿಯವರು ಬಂದು ಕೇಳಿದರು, ಇದೇನು ಪ್ರಸಾದ ಅಂತ ಪಡೆದಿದ್ದೀಯಲ್ಲ, ಗಡ್ಡದ ಕೂದಲು ಯಾಕೆ? ಮೂರ್ಖೆ, ನಿಮಗೆ ನಿಮ್ಮ ಗುರುವಿನ ಮಹಿಮೆ ಏನು ಗೊತ್ತಿದೆ? ಏನು ಜ್ಞಾನ ಇದೆ ನಿಮಗೆ? ಈ ಕೂದಲೊಂದೇ ಹೋಗಿ ನೀವು ಹೊಲದಲ್ಲಿ ಹಾಕಿದರೆ ಬೀಜ ಬಿತ್ತಬೇಕಾದ್ದೇ ಇಲ್ಲ, ಭತ್ತ ಹಾಕಿದರೆ ಭತ್ತ, ಕಡಲೆ ಆದರೆ ಕಡಲೆ, ನೀರೇ ಹಾಕಬೇಕು ಅಂತಿಲ್ಲ. ಎಲ್ಲವೂ ಒಂದಕ್ಕೆ ನಾಲ್ಕಾಗಿ ಸಂಪತ್ತು ಹೆಚ್ಚುತ್ತೆ ಅಂದಾಗ ಹಳ್ಳಿಯ ಜನ ಎಲ್ಲ ಸಾಲಾಗಿ ನಿಂತು ನನಗೊಂದು ಕೂದಲು ಅನುಗ್ರಹ ಮಾಡಬೇಕು, ನನಗೊಂದು ಕೂದಲು ಅನುಗ್ರಹ ಮಾಡಬೇಕು ಅನ್ನುವಾಗ ಈ ಪ್ರಸಾದ ಹಂಚುವಾಗ ಹೇಗೆ ಮುಗಿ ಬೀಳ್ತಾರೆ ನೋಡಿ, ಹಾಗೆ ಗಡ್ಡದ ಮೇಲೆ ಮುಗಿ ಬಿದ್ದು ಹೇಳದು ಗಡ್ಡವನ್ನು ಪ್ರತಿಯೊಂದು ನಂಗೊಂದು ಆ ದಿವಸ ಬೊಬ್ಬೆ ಹಾಕಿ ಊರು ಬಿಟ್ಟು ಹೋದ ಗುರು ಇವತ್ತಿಗೂ ಬಂದಿಲ್ಲ. ಎಲ್ಲೂ ಹೋದಾನು ಗೊತ್ತಿಲ್ಲ. ಇಂಥ ಜಡಮೂಢರಿಗೆ ಏನ್ ತಿಳಿಯ ಹೇಳಬೇಕು ಹೇಳಿ? 30 ವರ್ಷ 40 ವರ್ಷ 50 ವರ್ಷ 60 ವರ್ಷ 70 ವರ್ಷ 80 ವರ್ಷ 90 ವರ್ಷ 100 ವರ್ಷ 120 ವರ್ಷ 130 ವರ್ಷ 140 ವರ್ಷ 150 ವರ್ಷ 160 ವರ್ಷ 170 ವರ್ಷ 180 ವರ್ಷ 190 ವರ್ಷ 191 ವರ್ಷ 192 ವರ್ಷ 193 ವರ್ಷ 194 ವರ್ಷ 195 ವರ್ಷ 196 ವರ್ಷ 197 ವರ್ಷ 198 ವರ್ಷ 199 ವರ್ಷ 100 ವರ್ಷ 101 ವರ್ಷ 102 ವರ್ಷ 103 ವರ್ಷ 104 ವರ್ಷ 105 ವರ್ಷ 106 ವರ್ಷ 107 ವರ್ಷ 108 ವರ್ಷ 109 ವರ್ಷ 110 ವರ್ಷ 111 ವರ್ಷ 112 ವರ್ಷ 113 ವರ್ಷ 114 ವರ್ಷ 115 ವರ್ಷ 116 ವರ್ಷ 117 ವರ್ಷ 118 ವರ್ಷ 119 ವರ್ಷ 120 ವರ್ಷ 121 ವರ್ಷ 122 ವರ್ಷ 123 ವರ್ಷ 124 ವರ್ಷ 125 ವರ್ಷ 126 ವರ್ಷ 127 ವರ್ಷ 128 ವರ್ಷ 129 ವರ್ಷ 130 ವರ್ಷ 131 ವರ್ಷ 132 ವರ್ಷ 133 ವರ್ಷ 134 ವರ್ಷ 135 ವರ್ಷ 136 ವರ್ಷ 137 ವರ್ಷ 138
ಹಾಸ್ಯಾಸ್ಪದವಾಗಬಾರ್ದು ನಮ್ಮ ಜೀವನ. ಗುರುತತ್ವ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾಹೃತಾಃ ಪ್ರಕಾಶಂತೆ ಮಹಾತ್ಮನಃ. ಶ್ವೇತಾಶ್ವತರ ದೇವರಲ್ಲಿ ಎಂಥ ಒಂದು ಶ್ರದ್ಧಾ ಪ್ರೇಮ ಇಡ್ತೀಯೋ ನಮಗಂಥ ದೇವರ ಅನುಗ್ರಹ ಪ್ರಾಪ್ತಿ ಮಾಡಿಕೊಡುವ ತಪಸ್ವಿ ಗುರುಗಳಲ್ಲಿಯೂ ಕೂಡ ಅಂಥ ಶ್ರದ್ಧೆಯನ್ನಿಡು, ಅಂಥ ಪ್ರೀತಿಯನ್ನಿಡು ಅಂತ ಎಚ್ಚರಿಸದೆ ಅಂತಹ ರಾಘವೇಂದ್ರರ ದಿವ್ಯ ಸನ್ನಿಧಾನದಲ್ಲಿ ವೈಭವೋಪೇತವಾಗಿ ನಡೆದಂತಹ ಸತ್ಸಂಗದಲ್ಲಿ ಶ್ರೀರಾಮನ ಉಪಾಸಕರಾಗಿರ್ತಕ್ಕಂಥ ಆಚಾರ್ಯ ಪರಂಪರೆಯಲ್ಲಿ ಬಂದ ಫಲಿಮಾರು ಶ್ರೀಗಳವರ ದಿವ್ಯ ಆಶೀರ್ವಾದ ನಮಗೆ ನಿಮಗೆ ದೊರಕಿದೆ. ಭಗವಂತನಿಗೇನು ಮಾಡಬೇಕಾದ್ದಿಲ್ಲ. ಪ್ರತಿದಿನ ಪ್ರಾಜ್ಞನಾಮಕನಾದ ಪರಮಾತ್ಮನು ಎಲ್ಲ ಜೀವರನ್ನು ತನ್ನ ಅಂಕದಲ್ಲಿ ಎತ್ತಿಕೊಂಡು ನಿದ್ರಾ ಸುಖದಲ್ಲಿಡುತ್ತಾನೆ. ಏಕ ಪ್ರಕಾರ ಶುದ್ಧಾಂತಃಕರಣದಿಂದವನ ಗುಣಗಾನ ಮಾಡಿದರೆ ಒಂದಿಷ್ಟು ವೇಳೆ ಇಲ್ಲದೆ ಸ್ವಪ್ನಾದಿಗಳಲ್ಲಿ ಕಾಣಿಸಿ ಅವನ ಫಲವನ್ನು ಕೊಟ್ಟು ಉದ್ಧಾರ ಮಾಡ್ತಾ ಇದ್ದಾನೆ. ತೈಜಸ ನಾಮಕನಾದ ಪರಮಾತ್ಮ ನಮಗೆ ಮರೆತು ಹೋದಂಥ ವಿಚಾರಗಳಿದ್ರೆ ಆ ತುರ್ಯ ನಾಮಕ ನಮಗದೆಲ್ಲ ಸ್ಮರಣೆಗೆ ತಂದುಕೊಟ್ಟು ನಮ್ಮ ಉದ್ಧಾರ ಮಾಡ್ತಾನೆ. ಕ್ಷಣ ಕ್ಷಣಕ್ಕೆ ನಮ್ಮೊಳಗಿದ್ದು ಆ ಪ್ರಾಣದೇವ ಮುಖ್ಯ ಪ್ರಾಣ ಆ ದೈವಿ ಪ್ರಜ್ಞೆ ಪ್ರಾಪ್ತಿ ಮಾಡಿಕೊಡ್ತಾನೆ. ಅಂಥವನಿಗೆ ರಾಮ ಒಲಿದಿದ್ದಾನೆ. ರಾಮನ ಅನುಗ್ರಹವಾಗಿದೆ. ಪಟ್ಟಾಭಿಷೇಕದ ಕಾಲದಲ್ಲಿ ಕಪಿಗಳದ್ದೇ ದರ್ಬಾರ್ ಹೆಚ್ಚಲ್ಲಿ. ಕಪಿಗಳ ದರ್ಬಾರ್ ಹೇಗಿರ್ಬೋದು ಹೇಳಿ? ಕೂತ್ಕೊಳ್ಳೋದಿಲ್ಲ, ಸುಮ್ಮನೆ ಇರೋದಿಲ್ಲ. ರಾಮದೇವರೆಲ್ಲವನ್ನು ಸಹಿಸಿಕೊಂಡಿದ್ದಾರೆ ಏಕ ಪ್ರಕಾರ. ಒಂದೊಂದು ಕೆಲಸಕ್ಕೂ ನಾಲ್ಕು ಕಪಿಗಳು ಓಡಿ ಬರ್ತಾವೆ ಏಕ ಪ್ರಕಾರ. ಹೀಗಾಗಿ ರಾಮ ಸೇವೆಗೆ ಆಂಜನೇಯನಿಗೆ ಹನುಮಂತನಿಗೆ ಕೆಲಸ ಸಿಗಲಿಲ್ಲವಂತೆ. ಅಷ್ಟು ಕಪಿಗಳು ಮುಂದಕ್ಕೆ ಬರ್ತಾರೆ. ರಾಮ, ನಿನ್ನ ಸೇವೆಗಾಗಿ ನನ್ನ ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಈ ಪಟ್ಟಾಭಿಷೇಕದ ಹೊತ್ತಿನಲ್ಲಿ ಎಲ್ಲಾ ಕಪಿಗಳು ನನ್ನನ್ನೇ ಹಿಂದಕ್ಕೆ ಮುಂದಕ್ಕೆ ಬಂದು ಒಂದೊಂದು ಕೆಲಸ ಒಬ್ಬೊಬ್ಬರು ಹಂಚಿಕೊಂಡು ಮಾಡ್ತಾ ಇದ್ದಾರೆ. ನನಗೇನಾದ್ರೂ ಕೆಲಸ ಕೊಡು ಅಂದನಂತೆ. ಹನುಮನಿಗೆ ಕೆಲಸ ಇಲ್ಲ ಅಂದ್ರೆ ರಾಮ ಹೇಳಿದನಂತೆ, ಮುಖ್ಯ ಪ್ರಾಣ, ನಾನು ಅರಣ್ಯದಲ್ಲೆಲ್ಲ ಅಲೆದಾಡಿ ಬಹಳ ಬಳಲಿದವ, ಆಯಾಸವಾಗ್ತಾ ಇದೆ. ಸಾಲದಕ್ಕೆ ನನಗೆ ಕಾಣಿಕೆ ತಂದು ಒಪ್ಪಿಸೋರು ಪಟ್ಟ ಕಾಣಿಕೆ. ನಾನದನ್ನು ಸದ್ಬ್ರಾಹ್ಮಣರಿಗೆ ಸುಜೀವಿಗಳಿಗೆ ದಾನ ಮಾಡಬೇಕು. ಹೀಗಾಗಿ ಶಾರೀರಿಕವಾದ ಶ್ರಮ ಇದೆ. ಮಧ್ಯೆ ಮಧ್ಯೆ ನನಗೆ ಆಕಳಿಗೆ ಬರುತ್ತದೆ. ಆಲಸ್ಯದ ಲಕ್ಷಣ ಅದು ಹೆಚ್ಚು ಬರೋದು ಹರಿಕತೆ ಕೇಳುವಾಗಲೇ. ಹಾಗೂ ಹಾ ಅಂತ ಬಾಯಿ ತೆರಿತೇವೆ ಅಲ್ವೇ? ಬಾಯಿ ಮುಚ್ಚುವಾಗ ರೀ ಅಂದ್ಬಿಡು ಸಾಕು. ಅದು ಭಗವನ್ ನಾಮಸ್ಮರಣೆ. ಬಿದ್ದಾಗಲಿ ಎದ್ದಾಗಲಿ ಅಣಕದಿಂದಾಗಲಿ ಢಂಬದಿಂದಾಗಲಿ ಸಂಕೇತಕ್ಕಾಗಲಿ ಪರಿಹಾಸ್ಯಕ್ಕಾಗಲಿ ಕೃಷ್ಣ ಕೃಷ್ಣ ಎಂಬ ಸಿರಿನಾಮ ಘೋಷ ಮುಕ್ತಿ ಕನ್ನಿಕೆಯ ಮದುವೆಯ ವಾದ್ಯ ಘೋಷ. ವ್ಯಾಸತೀರ್ಥರ ಯಾವ ಸುಳಾದಿ ಇದೆ ಪ್ರಕಾರ. ನೀನು ಯಾವ ನೆಪದಿಂದ ಹೇಳು. ನಾವು ತಿಳಿದೋ ಹೇಗೆ ಮುಟ್ಟಿದರೂ ಬೆಂಕಿ ನಮ್ಮನ್ನು ಸುಡುತ್ತದೋ ಹಾಗೆ ಭಗವನ್ ನಾಮ, ದೇವರ ನಾಮ ನಾವು ಶ್ರದ್ಧೆಯಿಂದ ಹೇಳ್ತೇವಾದ್ರೆ ಆಚಾರ್ಯರ ಉಕ್ತಿ ನೋಡಿ ಕೃಷ್ಣಾಮೃತ ಮಹಾರಣವದಲ್ಲಿ ಭಗವಂತನ ನಾಮ ಪರಿಹಾರ ಮಾಡುವಷ್ಟು ಪಾಪಗಳನ್ನು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಮ್ನೋಸ್ತು ಯಾವತೋ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತು ನ ಶಕ್ನೋತಿ ಪಾತಕೇ ಪಾತಕೀ ಜನ ಇತ್ಯ. ಅದರಿಂದಾಗಿ ನಾವು ಪಾಪ ತಪ್ಪುಗಳು ಮಾಡಿದ್ದೇವೆ, ತಿಳಿಯದೇ ಮಾಡಿದ್ದೇವೆ. ಅದನ್ನೆಲ್ಲ ದೂರ ಮಾಡತಕ್ಕಂಥ ಪರಮಾತ್ಮ ರಾಮಕೃಷ್ಣ ಹರಿ ಜಯ ಜಯ ಪಾಂಡುರಂಗ ಹರಿ. ರಾಮಕೃಷ್ಣ ಹರಿ ಜಯ ಜಯ ಪಾಂಡುರಂಗ. ವಿಠಲ ವಿಠಲ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ. ಜಯ ಜಯ ವಿಠಲ ಪಾಂಡುರಂಗ. ಎಲ್ಲರೂ ಕರವನ್ನು ಶಿರೋಭಾಗಕ್ಕೆ ತಂದು ಮಸ್ತಕದಲ್ಲಿ 10 ಅಂಗುಲ ಮೇಲಿಂದ ಇರತಕ್ಕಂಥ ತುರ್ಯನಾಮಕ ಪರಮಾತ್ಮನ ಮುಡಬೇಕು. ಶೃಣುತಾಮಲ ಸತ್ಯವಚಃ ಪರಮಂ ಶಪಥೇರಿತ ಮುಚ್ರಿತ ಬಾಹುಯುಗಂ. ಆಚಾರ್ಯರು ಸಾರಿಡ್ತಕ್ಕಂಥದ್ದು ಹರಿಸರ್ವೋತ್ತಮತ್ವವನ್ನು ಕೈಯನ್ನು ಶಿರೋಭಾಗಕ್ಕೆ ತಂದು ವಿಠಲ ವಿಠಲ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ
ವಿಠ್ಠಲ ವಿಠ್ಠಲ ಪಾಂಡುರಂಗ ಜಯ ಜಯ ವಿಠ್ಠಲ ಜಯ ಹರಿ ವಿಠ್ಠಲ ಜಯ ಜಯ ವಿಠ್ಠಲ ಜಯ ಹರಿ ವಿಠ್ಠಲ. ಆ ಭಗವಂತನನ್ನು ಪ್ರಾರ್ಥನೆ ಮಾಡುವಾಗ ನಿರ್ಲಜ್ಜೆಯಿಂದ ಗುಣಗಾನ ಮಾಡಬೇಕು. ಶಿರೋಭಾಗಕ್ಕೆ ತುರ್ಯನಾಮಕನಾದ ಪರಮಾತ್ಮ ನಮಗೂ ನಿಮಗೆ ಸ್ಮರಣ ಶಕ್ತಿಯನ್ನು ಕೊಡಕ್ಕಂಥವ, ಜ್ಞಾಪಕದಲ್ಲಿ ಸದಾಕಾಲ ಉಳಿಸ್ತಕ್ಕಂಥವ, ಅವನನ್ನು ಚಿಂತನೆ ಮಾಡಲಿಕ್ಕೆ. ವಿಠ್ಠಲ ವಿಠ್ಠಲ ಪಾಂಡುರಂಗ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಹೇ ರಘುನಂದನ ಹೇ ಘನಶ್ಯಾಮ್ ಮಾರುತಿ ವಲ್ಲಭ ರಾಜಾ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ರಘುರಾಮಚಂದ್ರ ಭಗವಾನ ಕೀ. ಜಗತ್ತಿನ ಆದಿ ಅಂತ್ಯ ನಮಗೆ ತಿಳಿಯುವುದು. ಬೆಳಗಿನ ಜಾವ ಹಳ್ಳಿಯ ಹುಡುಗನೊಬ್ಬ ಕಾಡಿನಲ್ಲಿ ಸೌದೆ ತರಲಿಕ್ಕಾಗಿ ಒಬ್ಬನೇ ಬರ್ತಾನೆ. ಬರುವಾಗ ಒಂದು ಹಣತೆ ದೀಪ ಹಚ್ಚಿಕೊಂಡು ಆ ಮಬ್ಬು ಗತ್ತಲಲ್ಲಿ ಬರ್ತಾ ಇರುವಂತೆ ಒಬ್ಬ ಋಷಿ, ಋತ ಯಥಾರ್ಥ ಜ್ಞಾನಿ ಅಂತ ಅರ್ಥ ಋಷಿ, ಬುದ್ಧಿ ಮೇಧಾ ಪ್ರಜ್ಞಾ ಪ್ರಥಮ ಕೊನೆಯದು ಋತುಂಬರ, ಯಥಾರ್ಥ ಜ್ಞಾನ ಉಳ್ಳವ ಅಂತ ಅರ್ಥ. ಅವ ಹುಡುಗನನ್ನು ಕೇಳಿದ, ಒಂದು 10-11 ವರ್ಷ ಪ್ರಾಯದ ಹುಡುಗನೇ ಅಂತ, ಇದೇನೋ ನಿನ್ನ ಕೈಯಲ್ಲಿ ಹಣತೆ ಹಚ್ಚಿಕೊಂಡು ಬರ್ತಾ ಇದ್ದವ, ಇದು ಹಣತೆ ಕತ್ತಲಲ್ಲಿ ಕಾಣಿಸೋದಿಲ್ಲ ಅಂತ ದೀಪ ಹಚ್ಚಿಕೊಂಡು ಬರ್ತಾ ಇದ್ರೆ ಹಣತೆ ಹಚ್ಚಿಕೊಂಡು ಬರ್ತಾ ಇದ್ದೇನೆ. ಆಗ ಸಾಧು ಕೇಳಿದ, ಬುದ್ಧಿವಂತನಿದ್ದ ನೀನು, ಈ ಬೆಂಕಿ ಅಗ್ನಿ ಎಲ್ಲಿಂದ ಬಂತು ಹೇಳು. ಮಗು ಹೇಗೆ ಹೇಳಿ ಅಗ್ನಿ ಎಲ್ಲಿಂದ ಬಂತು ಅಂತ. ಆ ಹುಡುಗ ಎಷ್ಟು ಬುದ್ಧಿವಂತ ಅಂದ್ರೆ ಹಣತೆ ನಂದಿಸಿದ, ಬೆಂಕಿ ಎಲ್ಲಿ ಹೋಯ್ತು ಅಂತ ಹೇಳು ಅಂತ. ಆ ಸಾಧು ಮೇಲ್ ಕೆಳಗೆ ನೋಡಿದ್ರು, ಎಲ್ಲಿಂದ ಬಂತು ಹೇಳಿ. ಹುಡುಗನೇ ಹೇಳಿದ, ಎಲ್ಲಿಂದ ಬಂತೋ ಅಲ್ಲಿಂದ ಹೋಯ್ತು ಅಷ್ಟೇ, ಮತ್ತೇನಿಲ್ಲ. ಯಾರು ಇದಕ್ಕೆ ಕಾರಣರು? ಯಾರಿಂದ ನಡೆಯುತ್ತದೆ ಈ ಜಗವೆಲ್ಲವೂ ಕೂಡ? ತೇನವಿನ ತೃಣಮಪಿನ ಚಲತಿ ಇತ್ಯಾದಿ ಶಬ್ದಗಳು ಸುಮ್ಮನೆ ಬಂದದ್ದಲ್ಲ. ಅಂಥ ದೈವಿ ಪ್ರಜ್ಞೆ, ಧರ್ಮ ಪ್ರಜ್ಞೆ, ಭಾರತೀಯರ ಸಂಸ್ಕೃತಿಗಿರತಕ್ಕಂಥ 2 ಸುಂದರವಾದಂಥ ದೃಷ್ಟಿಕೋನಗಳು. ಇದನ್ನು ಮುಂದಿನ ಮಕ್ಕಳಿಗೆ, ಪರಂಪರೆಗೆ ನಾವು ತಿಳಿಸಲುಸ್ಕರವಾಗಿ, ರಾಮನ ಸೇವೆಯಲ್ಲಿ ಒಂದು ಚಿಕ್ಕದು ದೊಡ್ಡದು ಅಂತಿಲ್ಲ. ಅದಕ್ಕಾಗಿ ರಾಮಾಯಣದಲ್ಲೇ ಇಲ್ಲ ಅಂಥ ಕಥೆಗಳು ಸಾಧು ಸಂತರ ಬಾಯಿಂದ ಬಂದಿವೆ. ಅಲ್ಲಿ ತಾತ್ವಿಕ ವಿಚಾರ ಇದೆ, ಅದನ್ನು ತಿಳಿಸಲಿಕ್ಕೆ ಆ ಕಥೆ ಹೇಳ್ತಾ ಇದ್ದಾರೆ. ರಾಮ ಪಟ್ಟಾಭಿಷೇಕದ ಹೊತ್ತಿನಲ್ಲಿ ಆ ಸಿಂಹಾಸನದ ಬಳಿಯ ಕೂತಿದ್ದಾರೆ. ರತ್ನ ಜಡಿತ ಸಿಂಹಾಸನ, ರತ್ನ ಜಡಿತ ಸಿಂಹಾಸನ, ವರಿಶೋಭೆ ರಘುನಂದನ, ವರಿಶೋಭೆ ರಘುನಂದನ, ಪಶ್ಚಾತ್ ಭಾಗಿ ಲಕ್ಷ್ಮಣ, ಪುಡೆ ಅಂಜನಿ ನಂದನ. ಹನುಮಂತ ಮುಂದಿದ್ದಾರೆ, ಲಕ್ಷ್ಮಣ ಎಡದಲ್ಲಿದ್ದಾರೆ, ಸಿಂಹ ವಿಚಾರದಲ್ಲಿ ಸೀತಾ ಸಮೇತನಾಗಿ ವಿರಾಜಮಾನನಾಗಿದ್ದಾರೆ. ನಾವು ರತ್ನ ಜಡಿತ ಸಿಂಹಾಸನ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ರಘುರಾಮಚಂದ್ರ ಭಗವಾನ ಕೀ. ಕಪಿಗಳು ಹಿಂದೆ ಮುಂದೆ ಸೇರಿ ಎಲ್ಲಾ ಕೆಲಸ ಕಣಿಯಾಗ್ತವೆ ಏಕ ಪ್ರಕಾರ, ನಿಷ್ಕಾಮ ಬುದ್ಧಿಯಿಂದ.
ಸೇವೆ ಅಂತಕ್ಕಂಥ ಪದ ಇಂಗ್ಲಿಷ್ನಲ್ಲಿ ಸರ್ವೀಸ್ ಅಂತ ಹೇಳ್ತಾರೆ ನೋಡಿ. ಅದರ ಅರ್ಥ ಶೋಭಿಸುವುದಿಲ್ಲ ಅಷ್ಟು. ನಾನು ಬಳ್ಳಾರಿಗೆ ಹೋಗಿದ್ದೆ ಒಮ್ಮೆ. ಸಾರಿಗೆ ಸಂಸ್ಥೆಗೆ ಸೇರಿದ ಇನ್ಸ್ಪೆಕ್ಟರ್ ಮನೆಯಲ್ಲೇ ಇದ್ದೆ. ಬಸ್ಸಿನ ಒಳಗೆಲ್ಲ ಜನ ತುಂಬಿ ಅದಕ್ಕಿಂತ 2 ಪಟ್ಟು ಜನ ಟಾಪಿನ ಮೇಲೆ ಕೂತಿದ್ದಾರೆ. ನಾ ಕೇಳಿದೆ, ನೀವೇ ಇಲ್ಲಿಯ ಈ ವಿಭಾಗದ ಮುಖ್ಯಸ್ಥರು, ಇಷ್ಟು ಜನ ಎಲ್ಲ ಮೇಲೆ ಕೂತಿದ್ದಾರಲ್ಲ, ನಿಮ್ಗೆ ಗೊತ್ತಿಲ್ಲ ನಮ್ಮ ಬಳ್ಳಾರಿಯಲ್ಲಿ ಟಾಪ್ ಸರ್ವಿಸ್ ಅಂತ. ನಾವಂಥ ಒಂದು ಲೋಕದಲ್ಲಿ ಇರ್ತೇವೆ. ಈಗ ಭಕ್ತಿಯಲ್ಲಿ ಯಾರು ಟಾಪ್? ಉನ್ನತ ಮಟ್ಟದ ಭಕ್ತಿ ಯಾವುದು? ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮೀಲೋಲ ತನ್ನವರು ಮಾಡುತ್ತಿಗ ಸಂಸ್ತುತಿಗೆ ಹಿಗ್ಗುವನೋ. ಜಗನ್ನಾಥದಾಸರ ಹರಿಕಥಾಮೃತದಲ್ಲಿ ಮಗು ತಪ್ಪು ತಪ್ಪಾಗಿ ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ, ನಾವು ದೇವರ ಗುಣಗಾನ ಮಾಡುವ ತಪ್ಪಾಗಬಹುದು, ಉಚ್ಚಾರ ಮಾಡಲಿಕ್ಕೆ ತೊಂದರೆ ಆಗಿರಬಹುದು. ಆದರೆ ಭಗವಂತ ತೊದಲು ಮಾತು ಮಗು ಆವಾಗ ಸಂತೋಷ ಪಡುವಂತೆ ತಪ್ಪ. ರಾಮಕೃಷ್ಣ ಹರಿ ಜಯ ಜಯ ಪಾಂಡುರಂಗ ಹರಿ. ತುಂಬಾ ಜನರು ಹೆಚ್ಚು ಹೊತ್ತು ಕುಳಿತುಕೊಳ್ಳಿಕ್ಕಾಗದೆ ಬಳಲಿ ರಾಘವೇಂದ್ರನ ಯತಿಗಳ ಎಲ್ಲ ದರ್ಶನ ಪಡೆದು ಹೋಗಿದ್ದಾರೆ. ಅವರೆಲ್ಲರ ಪರವಾಗಿ ನೀವೇ ಗಟ್ಟಿಯಾಗಿ ಹೇಳಬೇಕು ಭಜನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ನಮಗೆ ಸಂಗೀತ ಬರೋದಿಲ್ಲ, ತಾಳ ಬರೋದಿಲ್ಲ ಅಂತ ಭಜನೆ ಹೇಳದೇ ಇರಬಾರದು. ಸಂಗೀತ ತಾಳ ಗೊತ್ತಿದ್ದವರೆಲ್ಲ ಭಗವದ್ ಭಜನೆ ಮಾಡ್ತಾರೆ ಅಂತಿಲ್ಲ. ನಮ್ಮಲ್ಲಿ ಹೆಣ್ಣು ನೋಡ್ಲಿಕ್ಕೆ ಬರ್ತಾರೆ ನೋಡಿ ಗಂಡಿನ ಕಡೆಯವರು. ಗಂಡು ಮಾತ್ರ ಅಲ್ಲ, ಗಂಡನ ತಾಯಿಯೂ ಬಂದಿರ್ತಾಳೆ ಏಕ ಪ್ರಕಾರ, ಅತ್ತೆ ಸೊಸೆಯನ್ನು. ಇವಳಿಗೆ ಸಂಗೀತ ಬರುತ್ತೇನೋ ಅಂತ ಕೇಳಿದವರು. ಸಂಗೀತದಲ್ಲಿ ಸೀನಿಯರ್ ಪಾಸ್ ಅಂದ್ರು. ಗಂಡಿಗೆ ಬಹಳ ಸಂತೋಷ ಆಯ್ತು. ಒಂದು ಹಾಡು ಸಮ್ಮ ಅವಳ ಹತ್ರ ಹೇಳಿ ಅಂತ ಹೇಳಿದ್ರು. ಒಂದು ಹಾಡು ಬೇಕು ಅಂದ್ರು. ಪುರಂದರದಾಸರೊಂದು ಕೀರ್ತನೆ ಆಚೆಗೆ ಎಕ್ಕಿತ್ತುಕೊಂಡ್ಲು. ಅವಳಿಗೆ ಹೇಳಿಕೊಟ್ಟ ಮೇಷ್ಟ್ರಿಗೆ ಸಾಹಿತ್ಯ ಜ್ಞಾನ ಕಡಿಮೆ ಇತ್ತು. ಬಹಳ ಸಂಗೀತಗಾರರಿಗೆ ಸಾಹಿತ್ಯ ಜ್ಞಾನ ಕಡಿಮೆ ಇರುತ್ತದೆ, ತಾಳರಾಗ ಎಲ್ಲ ಚೆನ್ನಾಗಿ ಗೊತ್ತಿರ್ತದೆ. ವೈಕುಂಠಪತಿಯ ಕಂಡು ಧನ್ಯನಾದೆ ಅಂತ ದಾಸರ ಕೀರ್ತನೆ ಇದೆ. ಆ ಮೇಷ್ಟ್ರು ಅದನ್ನು ಹೇಳಿಕೊಟ್ಟಿದ್ರು ಇವಳಿಗೆ. ಕುಂಠಪತಿಯ ಕಂಡು ಧನ್ಯನಾದೆನೋ, ಕುಂಠಪತಿಯ ಕಂಡು ಧನ್ಯನಾದೆ, ವೈ ಕುಂಠಪತಿಯ ಕಂಡು ಧನ್ಯನಾದೆನು. ಅದು 3ನೇ ಸರ್ಗದಲ್ಲಿ ವೈ ಎಂದು ಶಬ್ದ ಬರುತ್ತೆ ಏಕ ಪ್ರಕಾರವಾಗಿ. ಇದೆಲ್ಲ ಹೆಣ್ಣು ಮಗುಗೇನು ಗೊತ್ತು ಪಾಪ. ಹೇಳಿಕೊಟ್ಟಾಗೆ ಸಂಗೀತ ಹೇಳಿಕೊಟ್ಟು ಗಂಡು ಮುಂದೆ ಕೂತಿದೆ. ಕುಂಠಪತಿಯ ಕಂಡು ಧನ್ಯನಾದೆನು. ಅವನ್ ನಡೆದಾಡ್ಲಿಕ್ಕೆ ಶುರು ಮಾಡಿದೆ ಏಕ ಪ್ರಕಾರವಾಗಿ. ಇಲ್ಲಿ ವಧು ಪರೀಕ್ಷೆಯೋ ವರ ಪರೀಕ್ಷೆಯೋ ಒಬ್ಬರಿಗೂ ಗೊತ್ತಾಗಲಿಲ್ಲ ಏಕ ಪ್ರಕಾರ. ಲೌಕಿಕದಲ್ಲಿ ನಾವು ಇಷ್ಟೊಂದು ತಪ್ಪು ದೋಷ ಎಲ್ಲ ಹುಡುಕ್ತಾ ಇದ್ದೇವೆ. ಪರಮಾತ್ಮನನ್ನು ಹೇಗೂ ಹೇಳು, ಎದ್ದಾಗಲಿ ಬಿದ್ದಾಗಲಿ ಅಣಕದಿಂದಾಗಲಿ ಢಂಬದಿಂದಾಗಲಿ ಸಾಂಕೇತಕ ಆಗಲಿ ಪರಿಹಾಸ್ಯಕ್ಕಾಗಲಿ ಕೃಷ್ಣ ಕೃಷ್ಣ ಎಂದವರ ವ್ಯಾಸತೀರ್ಥರು ನೋಡಿ. ನೀ ಹಾಗೆ ಹೇಳು, ವಿನೋದಕ್ಕಾಗಿ ಹೇಳು, ತಪ್ಪಾಗಿ ಹೇಳು, ಅಕಾರದಿಂದ ಕ್ಷಕಾರ ತನಕಿರುವ ಎಲ್ಲ ಅಕ್ಷರಗಳು ಪರಮಾತ್ಮನ ಹೇಳುತ್ತಾರೆ. ವಿಜಯದಾಸರ ಕೀರ್ತನೆ ನೋಡಿ. ಆನಂದ ಆನಂದ ಅಂದದ್ದೆಲ್ಲ ವೇದ ವೃಂದ, ಆನಂದ ಆನಂದ ಅಂದದ್ದೆಲ್ಲ ವೇದ ವೃಂದ, ಬಾರೋ ತಾರೋ ಸಾರೋ ಎಂಬ ನಾಮ ಈಶಂಚಂದ, ಅಂದದ್ದೆಲ್ಲ ವೇದ ವೃಂದ. ಅಕಾರದಿಂದ ಕ್ಷಕಾರ ತನಕರು ಎಲ್ಲ ಅಕ್ಷರಗಳು ಕೂಡ ಭಗವಂತನನ್ನೇ ಹೇಳುತ್ತಾರೆ. ಅಲ್ಲಿ ತಪ್ಪು ಒಪ್ಪನ ಪ್ರಶ್ನೆ ಇಲ್ಲ. ಆದರೆ ಅಜ್ಞಾನ ಬೇಕು. ಅಜ್ಞಾನ ಹೊಂದಿ ಅರ್ಥಗಡದಂತೆ. ನಮಗೆ ಪುರಂದರದಾಸರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ.
ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನೋ ಹರಿ ತಾಳನೋ. ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು ಕೊಂಬು ಕೊಳ್ಳಲು ಮುಂತಾದ ಸ್ವರಗಳಿದ್ದು ತುಂಬೂರು ನಾರದರ ಗಾನ ಕೇಳುವ ಹರಿ ನಂಬಲಾರನೋ ನಿನ್ನ ಢಂಬಕದ ಕೂಗಾಟ ಕೇಳನೋ ಹರಿ ತಾಳನು. ಅರ್ಥವತ್ತಾಗಿ ಆ ಮಹಿಮೆಯನ್ನು ನೀನು ಅರಿತು ತಾದಾತ್ಮ್ಯವಾಗದನ್ನು ಹೇಳಬೇಕು. ಏಕ ಪ್ರಕಾರ ಪುರಂದರದಾಸ ಸಂಗೀತ ಪಿತಾಮಹ ಅಂದಿದ್ದಾರೆ. ನಿಜವೇ, ಆ ಸಂಗೀತ ರಚನೆ ಮಾಡಿದವರ ಉದ್ದೇಶ ಅಲ್ಲ, ಆ ಮೂಲಕ ಪರಮಾತ್ಮನ ಉಪಾಸನೆ ಮಾಡುವಂತಕ್ಕೋಸ್ಕರವಾಗಿ. ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನೋ ಹರಿ ತಾಳನೋ. ಅಡಿಗಡಿಗೆ ಆನಂದ ಭಾಷ್ಪಪುಳಕನಾಗಿ. ಸಂಗೀತದಲ್ಲಿ ಹಸು ಒಂದು ಬೀದಿಯಲ್ಲಿ ಬರುವಾಗ ಕಾಮಧೇನು ಬಾಲ ಅಲ್ಲಾಡಿಸ್ತಾ ಬರುತ್ತದೆ, ಆಗ ಚಂದ ಕಾಣಿಸ್ತದೆ. ಹಸು ಬಾಲ ಅಲ್ಲಾಡಿಸ್ಬೇಕು ಹೊರತು ಬಾಲವೇ ಹಸುವನ್ನು ಅಲುಗಾಡಿಸ್ಬಿಟ್ರೆ ಆ ಸಾಹಿತ್ಯ ಜ್ಞಾನ ಇಲ್ಲದೆ ಇದ್ರೆ ನೀನು ಯಾವ ರಾಗ ಏನು ಹಾಡಿದ್ರು ಏನು ಪ್ರಯೋಜನ ಆಗೋದಿಲ್ಲ. ಏಕ ಪ್ರಕಾರ. ಅದರಲ್ಲಿಯೂ ಕೂಡ ದಾಸರ ಪದ ಹಿಂದೂಸ್ತಾನಿ ಸಂಗೀತದಲ್ಲಿ ಹೇಳ್ತಾರೆ. ಅದನ್ನು ವಿಶಾಲಗೊಳಿಸ್ತಾ ಹಿಗ್ಗಿಸ್ತಾ ಮೂರು ಲೋಕದ ಒಡೆಯ ಅಂತ ಪುರಂದರದಾಸರ ಕೀರ್ತನೆ ಒಡೆದಿದ್ದೆ. ಇವರದನ್ನು ವಿಲಂಬಿತ ಹಾಡ್ತಾರೆ. ಮೂರು ಲೋಕದ ಒಡೆಯ ಕಾದ ಒಡೆಯ ಕಾದ ಒಡೆಯ. ದೇವಸ್ಥಾನದಲ್ಲಿ ಕೂತ್ಕೊಳ್ಳೋದು ಕದ ಒಡೆಯ ಅನ್ನೋದು ಎಂಥ ಪರಿಸ್ಥಿತಿ ಬಂದಿತ್ತು ನೋಡಿ. ನಾರದ ತುಂಬುರದ ಗಾನವನ್ನು ಕೇಳಿದಂಥ ಗಾನಯೋಗಿ ಪರಮಾತ್ಮನಿನ್ನ ಹಾಡಿಗೆ ಮೆಚ್ಚಿ ಬರುವುದಲ್ಲ, ನಿನ್ನ ಅಜ್ಞಾನವನ್ನು ಕಂಡು ಕರುಣಿಸಿ ನಿನಗೆ ಅದು ಸರಿಯಾದ ಅರ್ಥ ತಿಳಿಸಲಿಕ್ಕೆ ಕಾರಣೀಭೂತವಾಗ್ತದೆ. ಪರಮಾತ್ಮನ ಸೇವೆಯನ್ನ ಶ್ರದ್ಧೆಯಿಂದ ಮಾಡುವ ಒಂದು ದೃಷ್ಟಾಂತದಿಂದ ನನ್ನ ಕಥಾಕುಸುಮವನ್ನು ಪರಮಾತ್ಮನ ಚರಣಕ್ಕೆ ಸಮರ್ಪಣೆ ಮಾಡ್ತೇನೆ. ಯಾಕಂದ್ರೆ ನಾನು ಈಗಲೇ ಬೆಂಗಳೂರಿಗೆ ಹೊರಡಬೇಕಾಗಿದೆ. ಇಷ್ಟು ವಿಳಂಬವಾಗೋದು ಗೊತ್ತಿರಲಿಲ್ಲ. ಬೆಂಗಳೂರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಿಶ್ಚಿತವಾಗಿರ್ತಾವೆ. ಅದೆಲ್ಲ ಕಾರಣದಿಂದಾಗಿ ಬಂದಿದ್ದೇನೆ. ಶ್ರದ್ಧೆಯಿಂದ ಇನ್ನೊಮ್ಮೆ ಸಂಕೀರ್ತನೆ ಎಲ್ಲರೂ ಸಾಮೂಹಿಕವಾಗಿ ಹೇಳಿ ರಾಮ ಪಟ್ಟಾಭಿಷೇಕದ ಒಂದು ಘಟನೆಯನ್ನು ಮಾತ್ರ ಹೇಳುತ್ತೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಹೇ ರಘುನಂದನ ಹೇ ಘನಶ್ಯಾಮ್. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ರಘುರಾಮಚಂದ್ರ ಭಗವಾನ ಕೀ. ರಾಮ ಪಟ್ಟಾಭಿಷೇಕದಲ್ಲಿ ಎಲ್ಲರೂ ರಾಮನ ಸೇವೆಗೆ ಮುಂದಾಗಿದ್ದಾರೆ. ಆಂಜನೇಯನಿಗೆ ಮಾತ್ರ ಕೆಲಸವೇ ಇಲ್ಲ, ಯಾವ ಸೇವೆಯೂ ದೊರಕಲಿಲ್ಲ. ಕೈ ಮುಗಿದು ರಾಮನಲ್ಲಿ ಬೇಳದಂತ ಪ್ರಭೋ, ನೀನು ಆಪತ್ತಿನಲ್ಲಿರುವಾಗ, ಕಷ್ಟ ದುಃಖದಲ್ಲಿರುವಾಗ ನಾನೇ ನಿನ್ನ ಹತ್ರ ಇದ್ದೆಲ್ಲ ಸೇವೆ ಮಾಡಿದೆವು. ಈಗ ನನಗಿಂತ ಈ ಕಪಿಗಳು ಮುಂದಕ್ಕೆ ಹೋಗಿ ಒಂದೊಂದು ಕೆಲಸಕ್ಕೆ 4 ಮಂದಿ ನಿನ್ನ ಹತ್ರ ಬರ್ತಾ ಇದ್ದಾರೆ. ನನಗೇನು ಕೆಲಸ ಇಲ್ಲವಾಗಿದೆ, ನೀ ಅದನ್ನು ಅನುಭವ ಮಾಡಬೇಕು. ನನಗೆ ಇಂಥ ವೈಭವದಲ್ಲಿ ನನ್ನ ಸೇವೆ ಸ್ವೀಕಾರ ಮಾಡಬೇಕು ಅಂತ ಆಂಜನೇಯ ಕೇಳಿದನಂತೆ. ರಾಮ ಹೇಳಿದ, ಮುಖ್ಯ ಪ್ರಾಣ, ಯಾರು ಕೆಲಸ ಬಿಡ್ಲಿಕ್ಕೆ ಸಿದ್ಧರಿಲ್ಲ. ಈಗ ಸೇವೆ ಅಂತ ತಿಳ್ಕೊಂಡು ಅವರು ತಿಳಿದ ಹಾಗೆ ಮಾಡ್ತಾರೆ. ನಿನಗೊಂದು ಕೆಲಸ ಕೊಡ್ತೇನೆ, ಸಿಕ್ಕದು ಅಂತ ತಿಳ್ಕೊಳ್ಬೇಡ. ಕಾಡಿನಲ್ಲಿ ಬಹಳ ಬಳಲಿ ಬಂದವ ನಾನು. ಇಲ್ಲಿ ಬಂದ ಮೇಲೂ ಕೂಡ ಸಿಂಹಾಸನಾರೋಹಣ ಪೂರ್ವಭಾವಿಯಾಗಿ ನಡೆಯುವ ಎಲ್ಲ ವೈದಿಕ ಕ್ರಿಯೆಗಳಲ್ಲಿ ದೇಹ ಬಹಳ ಬಳಲಿ ಹೋಗಿಬಿಟ್ಟಿದೆ. ಸಭೆಯ ಮಧ್ಯೆ ಕೂತಾಗ ಆಗಾಗ ನನಗೆ ಆಕಳಿಕೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಆಕಳಿಕೆ ಬರುವಾಗ ಬಾಯಿ ಹತ್ರ ಚಿಟಿಕೆ ಹೊಡೆದು ಆಲಸ್ಯವನ್ನು ಕಲಿಯನ್ನು ದೂರ ಮಾಡಲಿಕ್ಕೆ ಹರಿನಾಮ ಸಂಕೀರ್ತನೆ ಹೇಳಬೇಕು. ನನ್ನ ಎರಡೂ ಕೈಗಳಿಗೆ ಏನೂ ಬಿಡುವಿಲ್ಲ. ನನಗೆ ಕೊಡತಕ್ಕಂಥ ಕಪ್ಪ ಕಾಣಿಕೆನ ಸ್ವೀಕಾರ ಮಾಡೋದು, ಬ್ರಾಹ್ಮಣರಿಗೆ ದಾನ ಮಾಡೋದು, ಇದರಲ್ಲಿ ಕೈಗಳು ಬಳಲಿ ಬಿಟ್ಟಿವೆ. ನನಗೆ ಆಕಳಿಕೆ ಬಂದರೆ ನನ್ನ ಬಾಯಿ ಹತ್ರ ಚಿಟಿಕೆ ಹೊಡೆಯುವ ಕೆಲಸ ನೀನು ಮಾಡಬೇಕು. ಹನುಮಂತ ಈ ಕೆಲಸಕ್ಕೆ ಒಪ್ಪಿದನಂತೆ.
ಆದರೆ ರಾಮನಿಗೆ ಯಾವಾಗ ಆಕಳಿಕೆ ಬರ್ತದೆ ಅಂತ ಹನುಮಂತನಿಗೆ ಗೊತ್ತಾಗೋದು ಹೇಗೆ? ಹರಿಕೈಲಾದ್ರೆ ಗೊತ್ತಾಗ್ತದೆ ದಾಸರಿಗೆ. ಹರಿಕತೆ ಕೂತಾಗಲೇ ಕೇಳುವಾಗಲೇ ಆಕಳಿಕೆ, ಬೇಸರಿಕೆ, ತೂಕಡಿಕೆ, ನೀರಡಿಕೆ ಇದೆಲ್ಲ ಆಗಿ ಆಮೇಲೆ ಎಲೆ ಅಡಿಕೆ ಹಾಕೊಂಡು ಕೂತ್ಕೊಳ್ಳೋದು. ಇಂಥ ಸ್ಥಿತಿ ಬರುತ್ತೆ. ಹನುಮಂತ ಒಂದು ಉಪಾಯ ಮಾಡಿದನಂತೆ. ಆಕಳಿಕೆ ಬಂದು ಬಾಯಿ ತೆರೆದಾಗ ಆ ಚಿಟಿಕೆ ಹೊಡಿಬೇಕು ಬಾಯಿ ಹತ್ರ. ಬಾಯಿ ಮುಚ್ಚಿದ ಮೇಲೂ ಅಲ್ಲ, ಮೊದಲೇ ಹೊಡೆದಿಡ್ಲಿಕ್ಕೂ ಆಗೋದಿಲ್ಲ. ಅದಕ್ಕಾಗಿ ತನ್ನ ಕೈಯನ್ನ ಆ ಚಿಟಿಕೆ ಹೊಡೆಯಲಿಕ್ಕೆ ರಾಮನ ಬಾಯಿ ಹತ್ತಿರ ಇಟ್ಟುಕೊಂಡು ಎಲ್ಲಿ ಹೋದರೂ ಹನುಮಂತ ಅಡ್ಡ. ರಾಮನನ್ನು ನೋಡ್ಲಿಕ್ಕೆ ಇಚ್ಛೆಪಟ್ಟ ಜನರಿಗೆ ಹನುಮಂತನೇ ಕಾಣಿಸೋದು, ರಾಮ ಕಾಣಿಸೋದೇ ಇಲ್ಲ. ಸೀತಾದೇವಿಗೂ ಅವಕಾಶ ಇಲ್ಲ. ಇಂಥ ಸ್ಥಿತಿ ಬಂದ್ಬಿಡುತ್ತೆ ಏಕಪ್ರಕಾರ. ಆಗ ರಾಮಚಂದ್ರ ಹೇಳಿದ್ನಂತೆ, ನಿನ್ನ ಸೇವೆ ಬಹಳ ಸಂಕಟಕ್ಕೆ ಇಟ್ಟುಕೊಂಡು ಬಿಡುತ್ತಪ್ಪ ನಮಗೆ ಏಕಪ್ರಕಾರವಾಗಿ. ನಿನ್ನ ಕೈ ಅಡ್ಡ ಎಲ್ಲಿ ಹೋದ್ರೂ ನೀನು ಅಡ್ಡವಾಗ್ತೀನಿ ಕೇಳಿದ್ದ. ಆದ್ರಿಂದ ನನಗೆ ಆಕಳಿಕೆ ಬಂದಾಗ ನೀನು ಚೀಟಿಕೆ ಹೊಡೆಯೋದು ಬೇಡ, ನೀ ಚೀಟಿಕೆ ಹೊಡೆದಾಗ ನಾನು ಆಕಳಿಸ್ತೇನೆ, ಸ್ವಲ್ಪ ಆಚೆ ಹೋಗಿ. ಇಷ್ಟು ಜನ ಆಕ್ಷೇಪ ಮಾಡ್ತಾರೆ ಅಂತಂದಾಕ್ಷಣ ಹನುಮಂತನಿಗೇನು ಕೆಲಸ ಹೇಳಿ ಈಚೆಗೆ ಬಂದ. ಎರಡೂ ಕೈಯನ್ನು ಚಿಟಿಗಳಾಗಿ ಮಾಡಿಕೊಂಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಹೇ ರಘುನಂದನ ಹೇ ಘನಶ್ಯಾಮ್, ಮಾರುತಿ ವಲ್ಲಭ ರಾಜಾ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಹೇಳಿದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವನಾದ್ದರಿಂದಾಗಿ ರಾಮನಿಗೆ ಯಾವಾಗ ಆಕಳಿಕೆ ಬರ್ತದೆ ಅಂತ ಹನುಮನಿಗೆ ಗೊತ್ತಾಗುವುದು ಹೇಗೆ? ಬಾಯಿ ಮುಚ್ಚಿದ ಮೇಲೆ ಚಿಟಿಕೆ ಹೊಡೆದು ಪ್ರಯೋಜನ ಇಲ್ಲ, ಮೊದಲೇ ಹೊಡೆದಿಡ್ಲಿಕ್ಕೂ ಆಗೋದಿಲ್ಲ. ಅದಕ್ಕಾಗಿ ಕೈಯಲ್ಲಿ ಚಿಟಿಕೆ ಸಿದ್ಧ ಮಾಡಿ ರಾಮನ ಬಾಯಿ ಹತ್ರ ಕೈ ಇಟ್ಟುಕೊಂಡು ಎಲ್ಲಿ ಹೋದರೂ ಹನುಮಂತ ಅಡ್ಡವಾಗಿ ಬರ್ತಾ ಇದ್ದಾನೆ. ರಾಮ, ನಿನಗೆ ಆಕಳಿಕೆ ಬಂದಾಗ ನಾನು ಚಿಟಿಕೆ ಹೊಡೆಯಬೇಕು, ನಿನಗೆ ಆಕಳಿಕೆ ಯಾವಾಗ ಬರುತ್ತೆ ಅಂತ ನಾನು ಹೇಗೆ ಹೇಳಲಿ? ಉಳಿದವರೆಲ್ಲ ಆಕ್ಷೇಪ ಎತ್ತಿದರು. ರಾಮ ಹೇಳಿದನಂತೆ, ಆಂಜನೇಯ, ನಿನ್ನೆ ಕೆಲಸಕ್ಕೆಲ್ಲರೂ ಸಿಟ್ಟು ಮಾಡ್ತಾರೆ. ನನಗೆ ಆಕಳಿಕೆ ಬಂದಾಗ ನೀ ಚಿಟಿಕೆ ಹೊಡೆಯೋದು ಬೇಡ, ನೀ ಚಿಟಿಕೆ ಹೊಡೆದಾಗ ನಾನು ಆಕಳಿಸ್ತೇನೆ, ಸ್ವಲ್ಪ ಆಚೆ ಹೋಗು. ಆಗಲೇ ನಾವು ಎರಡೂ ಕೈನಿಟ್ಟುಕೊಂಡ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಹೇ ರಘುನಂದನ ಹೇ ಘನಶ್ಯಾಮ್, ಮಾರುತಿ ವಲ್ಲಭ ರಾಜಾ ರಾಮ್. ಅವ ಚಟಿಕೆ ಹೊಡೆಯಲಿ ಪ್ರಾರಂಭ ಮಾಡಿದನು. ರಾಮ ಕೂತಲ್ಲಿ ಬಾಯಿ ತೆರೆದಿದ್ದಾನೆ ಆಕಳಿಸ್ಲಿಕ್ಕೆ. ಅವನ ಜನ ನಿಲ್ಲೋದಿಲ್ಲ, ಇವ ಬಾಯಿ ಮುಚ್ಚುವಂಗಿಲ್ಲ. ಇಂಥ ಸ್ಥಿತಿ ಪ್ರಾಪ್ತಿ ಆಯ್ತಂತೆ. ಕೊನೆಗೆ ಹನುಮ, ಇದು ಬಹಳ ಸಂಕಟಕ್ಕೆ ಇಟ್ಕೊಂಡು ಬಿಡುತ್ತಪ್ಪ, ಹಾಗಾದ್ರೆ ಬೇರೆ ಏನಾದ್ರೂ ಕೆಲಸ ಕೊಡು ಅಂದ. ಈ ಕಾರ್ಯ ಸರಿ ಆಗದಿದ್ದರೆ ನನಗೆ ಬೇರೆ ಕೆಲಸ ಕೊಡು. ನೋಡು, ನಾನು ಸಿಂಹಾಸನದ ಮೇಲೆ ಹತ್ತುವಾಗ ಒಂದು ರತ್ನದ ಮಣೆಯನ್ನು ಇಡ್ತಾರೆ, ಅದು ಎತ್ತರದಿರುವುದರಿಂದ ಅದರ ಮೇಲೆ ನಾನು ಮೊದಲು ಹತ್ತಿ ಸಿಂಹಾಸನ ಹತ್ತಬೇಕಾಗ್ತದೆ. ನಾ ಕೂತ ಮೇಲೆ ಆ ಮಣೆಯಿಂದಲ್ಲಿ ತೆಗಿಬೇಕಾಗ್ತದೆ. ಈ ಕೆಲಸ ನಿನಗೆ. ಇದಕ್ಕೆ ನಾನು ಯಾರನ್ನೂ ನೇಮಿಸಲಿಲ್ಲ. ಆಂಜನೇಯನ ಎರಡೂ ಕಣ್ಣಿಂದ ಅಶ್ರು ಕೆಳಗೆ ಕಳೆಯಿತು. ರಾಮ, ಇದನಾದರೂ ಕೊಡದಿದ್ದರೆ ನಿನ್ನ ಪಾದ ಸೇವೆಯ ಭಾಗ್ಯ ನನ್ನ ಪಾಲಿಗೆ ಕೊಟ್ಟಿದ್ದೀಯಲ್ಲ, ಇದನಾದರೂ ಕೊಡದಿದ್ದರೆ ನಿನ್ನ ಪದ ಕಮಲವನಂಬಿ ಭಜಿಸಲ್ಯಾಕೋ. ಸಮಸ್ಯೆ ತೀರ್ಮಾನವಾಯಿತು ರಾಮನಿಂದಲೇ. ರತ್ನ ಮಣೆಯನ್ನು ಕೈಲಿ ಹಿಡ್ಕೊಂಡು ಮೇಲಕ್ಕೆ ರಾಮ ಸಿಂಹಾಸನ ಮೇಲೆ ಹತ್ತುವಾಗ ಅವನ ಪಾದಕ್ಕಿಡ್ತಾನೆ. ಹತ್ತಿದ ಮೇಲೆ ಅಲ್ಲಿಂದ ಅದನ್ನು ತೆಗೀತಾನೆ. ಆ ಪಾದವನ್ನು ನೋಡ್ತಾ ನೋಡ್ತಾ ಮಹದಾನಂದ ಪಡ್ತಾನೆ. ಎಂಥ ಸಂತೋಷ, ಆನಂದ ನನಗಿದ್ದನ್ನು ಪ್ರಾಪ್ತಿಯಾಯಿತು ಅಂತಾನೆ. ಹನುಮನಿಗಲ್ಲದೆ ಇನ್ಯಾರಿಗ ಆ ಪಾದ ಸೇವೆ ಭಾಗ್ಯ? ಲಕ್ಷ್ಮೀದೇವಿಗೆ, ಸೀತಾದೇವಿಗೆ. ಅದೆಲ್ಲ ಭಾಗ್ಯ ರಾಘವೇಂದ್ರರು ಅನುಗ್ರಹ ಮಾಡಿ ಯಾರನ್ನ ರಕ್ಷಣೆಗಾಗಿ ತಾನು ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಬಂದಂಥ ದುಃಖ
ಕಷ್ಟಗಳನ್ನು ದೂರ ಮಾಡಿ ದೈವಿ ಪ್ರಜ್ಞೆ, ಧರ್ಮ ಪ್ರಜ್ಞೆ ಜಾಗೃತಗೊಳಿಸ್ತಾರೆ. ಭಾರತೀಯರಲ್ಲಿ ಇದು ಎರಡು ದಿವ್ಯ ದೃಷ್ಟಿಗಳು. ಧರ್ಮ ಅಂದ್ರೆ ಜಾತಿಯಲ್ಲ, ವರ್ಣವಲ್ಲ, ಲಿಂಗಗಳಲ್ಲ, ಸಮಸ್ತ ಜೀವರಿಗೆ ಲೇಸನ್ನು ಬಯಸ್ತಕ್ಕಂಥ ಕಾರ್ಯ. ಎಂಪಾಲಯಸಿ ಧರ್ಮತ್ವಂ ಧೃತ್ಯಾಜ ನಿಯಮೇನ ಚ. ರಾಮ ಕಾಡಿಗೆ ಹೋಗುವ ಕೌಸಲ್ಯ ಆಶೀರ್ವಾದ ಮಾಡುತ್ತಾಳೆ. ಯಾವ ಧರ್ಮವನ್ನು ಪಾಲಿಸಲಿಕ್ಕಾಗಿ ನೀನು ಶ್ರದ್ಧೆಯಿಂದ ತ್ಯಜಿಸಿ ಹೋಗ್ತಾ ಇದೆಯೋ ಆ ಧರ್ಮವೇ ನಿನ್ನನ್ನು ಕಾಪಾಡುತ್ತದೆ, ನಾನು ನಿನಗೆ ಆಶೀರ್ವಾದ ಮಾಡಬೇಕಾದ್ದಿಲ್ಲ ಅಂತಾಳೆ. ಪ್ರಕಾರ ಅದೇ ಪ್ರಕಾರ ಭಗವತ್ ಪ್ರಜ್ಞೆ, ದೈವಿ ಪ್ರಜ್ಞೆ. ನಾ ಮಾಡುವ ಒಳಿತು ಕಡುಕುಗಳೆಲ್ಲ ದೇವರ ಕಣ್ಮುಂದೆ ನಡೆಯುತ್ತದೆ, ಅದನ್ನು ವಂಚಿಸುವುದು ಸಾಧ್ಯವಲ್ಲ ಎಂಬ ಅರಿವು ಪ್ರಾಪ್ತಿಯಾಗೋಸ್ಕರವಾಗಿ ಮುಖ್ಯ ಪ್ರಾಣನ ದ್ವಾರ ಈ ದಿವ್ಯ ಲೀಲೆಯನ್ನು ಮಾಡಿಸಿ ಪರಮಾತ್ಮ ತೋರಿಸ್ತಾನಂತೆ. ಅದಕ್ಕಾಗಿ ರಾಮ ಅಂತಕ್ಕಂಥ 2 ಅಕ್ಷರಗಳ ನಾಮ. ಶಿವನು ಪಾರ್ವತಿ ಹೇಳಿದ್ದಾನೆ, ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ವಿಷ್ಣು ಸಹಸ್ರನಾಮ ಹೇಳಿದರೆ ಏನೊಂದು ಚಿತ್ತಶುದ್ಧಿ ಉಂಟಾಗ್ತದೋ ರಾಮನಾಮದಿಂದ ಅದು ಉಂಟಾಗ್ತದೆ ಅಂತಕ್ಕಂಥದ್ದನ್ನು ಹೇಳಿದ ಕಾರಣ ಕಾಮಹರನ ಸತಿಯು ಸದಾ ನೇಮದಿಂದ ಭಜಿಸಿದ ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ರಾಮನಾಮ ಭಜಿಸಿದವಗೆ. ಭಾರತೀಯರ ಹಬ್ಬ ಹುಣ್ಣಿಮೆಗಳು ಉಣಿಸು ತಿನಿಸುಗಳಲ್ಲಿ ಮುಕ್ತಾಯಗೊಳ್ಳತಕ್ಕಂಥದ್ದಲ್ಲ. ನಿಜವೇ ನೋಡಿ, ಕಾಮನ ಹಬ್ಬ ಬರುತ್ತದೆ, ರಾಮನ ಹಬ್ಬ ಬರುತ್ತದೆ. ಕಾಮವನ್ನು ಸುಟ್ಟ ಮೇಲೇನೆ ರಾಮ ಹುಟ್ಟೋದು. ಅದಕ್ಕಾಗಿ ಮೊದಲು ಕಾಮ ಸುಡಲ್ಪಡಬೇಕು, ಆಮೇಲೆ ರಾಮನಲ್ಲಿ ಪ್ರೇಮ ಪ್ರಾಪ್ತಿಯಾಗಬೇಕು. ನಮಗೆ ರಾಮ ಕಾಮ ಎರಡೂ ಮರೆತು ಹೋಗಿ ಹಬ್ಬ ಅಂದ್ರೆ ಹೋಳಿಗೆ, ತುಪ್ಪ, ಪಾಯಸ ತಿನ್ನೋದು, ಉಣ್ಣೋದು, ಇಷ್ಟು ಮಾತ್ರ ನಮ್ಗೆ ಗೊತ್ತಿದೆ. ಎಲ್ಲ ಹಬ್ಬಗಳು ಒಂದು ತಾತ್ವಿಕ ರೂಪವಾಗಿ ನಮ್ಮಲ್ಲಿ ರೂಪಿಸಲ್ಪಡುತ್ತದೆ. ಮೊದಲು ಕಾಮನ ಹಬ್ಬ, ಆಮೇಲೆ ರಾಮನ ಹಬ್ಬ. ಕಾಮ ಸುಡದೆ ರಾಮನ ಕುರಿತು ಜ್ಞಾನ ನಮಗುಂಟಾಗುವುದಿಲ್ಲವಾದ್ದರಿಂದಾಗಿ ಅದಕ್ಕೆ ಹನುಮನೇ ಮಾಧ್ಯಮನಾಗಿ ನಿಲ್ತಾನೆ. ಅಂಥ ಮುಖ್ಯ ಪ್ರಾಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದ ಶ್ರೀ ರಾಘವೇಂದ್ರ ಸಪ್ತಾಹವನ್ನು ನಡೆಸಿಕೊಂಡು ಬಂದ ಪರಿಮಳಾಚಾರ್ಯರು ಇಂಥ ಸತ್ಸಂಗಕ್ಕೆ ದೊಡ್ಡ ಅವಕಾಶ ಒದಗಿಸಿದ್ದಾನೆ. ತಾವೆಲ್ಲ ಇಷ್ಟರಾತ್ರಿಯಾದರೂ ಕೂತು ಶ್ರದ್ಧೆಯಿಂದ ಶ್ರವಣ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಮುಖ್ಯ ಪ್ರಾಣದೇವರ ಶ್ರೀ ರಾಘವೇಂದ್ರರ ಅನುಗ್ರಹವಾಗಲಿ. ನಾವು ದೈವಿ ಪ್ರಜ್ಞೆಯಿಂದ ಈ ಮನುಷ್ಯ ಯೋನಿಯಲ್ಲಿ ಸಾಧನ ಶರೀರವಿದು, ಸಾಧಾರಣವಲ್ಲ, ಸಾಧುಪ್ರಿಯ ಕೊಟ್ಟದ್ದು. ಅದನ್ನು ಸಾರ್ಥಕಪಡಿಸುವ ಎಲ್ಲ ಮಾತೆಯರು, ಊರಿನ ಹಿರಿಯರು, ವೈದಿಕ ವೃಂದ ಶ್ರದ್ಧೆಯಿಂದ ಸೇರಿದೆ. ಇನ್ನು ಕೆಲವರು ಪಾಪ ಬಳಲಿ ಕಿವಿಯಿಂದ ಕಥೆ ಕೇಳಿ ಕೇಳಿ ಸಾಕಾಗಿ ಮಧ್ಯೆ ಮಧ್ಯೆ ಬಾಯಿ ತೆರೆದು ಬಾಯಿಂದ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಹರಿಕಥೆ ಇದು ಬಾಯಿಂದ ಕೇಳಿದ್ರೆ ಗೊತ್ತಾಗೋದಿಲ್ಲ, ಕಿವಿಯಿಂದ ಕೇಳಿದ್ರೆ ಗೊತ್ತಾಗತಕ್ಕಂಥದ್ದು. ಶ್ರದ್ಧಾ ಸಮನ್ವಿತರಾದ ಎಲ್ಲ ವೈಷ್ಣವೋತ್ತಮರ ಸದ್ಭಕ್ತರಿಗೆ ನಮಸ್ಕಾರ ಮಾಡಿ ಮಂಗಲಾನುಸಂಧಾನಗೈದು ನಾನು ತಕ್ಷಣವೇ ಹೊರಡಬೇಕಾಗಿದೆ ಪೂರ್ವಭಾವಿ ಸಿದ್ಧತೆಯಿಂದ. ಇಲ್ಲಿ ವೈಭವೋಪೇತವಾಗಿ ನಡೆದ ಕಾರ್ಯಕ್ರಮಗಳೆಲ್ಲವೂ ಕೂಡ ಪರಿಮಳಾಚಾರ್ಯರ ಕುಟುಂಬ ಬಂಧು ವರ್ಗ, ಅವರಿಗೆ ನೆರವಾಗಿ ನಿಂತಹ ವೈದಿಕ ವೃಂದ, ಎಲ್ಲಕ್ಕಿಂತ ಇಷ್ಟು ವೇಳೆಯಾದರೂ ಕೂಡ ನೀವೆಲ್ಲ ಕೂತು ಶ್ರದ್ಧೆಯಿಂದ ಶ್ರವಣ ಮಾಡಿದ್ದೆ. ಅದಕ್ಕಾಗಿ ನಿಮ್ಮಲ್ಲಿ ಆ ದೈವಿ ಪ್ರಜ್ಞೆ, ಎಲ್ಲಕ್ಕಿಂತ ಮುಂದಿನ ಜನಾಂಗ ಮಕ್ಕಳಿಗೆ ಒಳ್ಳೆಯ ಮಾರ್ಗ ದೊರಕುವಂತೆ ಮನೆಯಲ್ಲಿ ನಿತ್ಯ ಮಕ್ಕಳಿಗೆ ಭಜನೆ, ನಾಮ ಸಂಕೀರ್ತನೆಗಳು ಇವನ್ನೆಲ್ಲ ಹೇಳಿಕೊಟ್ಟು ಹಿರಿಯರೆಲ್ಲ ಅಂತಹ ಕಥೆಗಳಿಂದ ಮಕ್ಕಳನ್ನು ರೂಪಿಸಲಿಕ್ಕಾಗ್ತದೆ. ಆ ಹೊಣೆ ಗಂಡಸರಿಗಿಂತ ಮಾತೆಯರಿಗೆ ಹೆಚ್ಚಿರುತ್ತದೆ. ಪ್ರತಿಯೊಬ್ಬ ಮಹಾಪುರುಷನೂ ಮಾತ್ರ ಭಕ್ತ. ನೀವು ಯಾರನ್ನ ಬೇಕಾದ್ರೂ ನೋಡಿ. 1-2 ದೃಷ್ಟಾಂತ ಹೇಳಿ ನಾನು ಮಂಗಲ ಹೇಳ್ತೇನೆ. ಐತಿಹಾಸಿಕವಾದ ದೃಷ್ಟಾಂತ ಇದು. ಕಲ್ಕತ್ತೆ ಬಳಿಯ ಹಳ್ಳಿ, ಮಗ ಮುಂದೆ ಬಂದು ತಾಯಿ ಮುಂದೆ ಅಳ್ತಾ ಇದ್ದಾನೆ. ತಾಯಿಗೆ ಮೈ ಚೆನ್ನಾಗಿಲ್ಲ, ಹಾಸಿಗೆ ಹಿಡಿದಿದ್ದಾಳೆ. ಯಾಕೆ ಅಳ್ತಿ ಮಗು? ಅಮ್ಮ, ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ
₹1 ಕಟ್ಟಬೇಕಮ್ಮ. ಆ ಕಾಲದಲ್ಲಿ ಅಪ್ಪ ಇಲ್ಲ ಅಂದಿದ್ದಾನೆ. ₹1 ಇಲ್ದಿದ್ರೆ ನಾನು ಪರೀಕ್ಷೆ ಕೊಡು ಹಂಗಿಲ್ಲ. ತಾಯಿ ಮರಣಾಸನ ಸ್ಥಿತಿಯಲ್ಲಿ ಇದ್ದಾಳ, ಕಾಯಿಲೆ. ಹತ್ತಿರಕ್ಕೆ ಕರೆದಲು ಮಗುವನ್ನು, ತಲೆ ಮೇಲೆ ಕೈಯಾಡಿಸ್ತಾ, ಚಿಂತೆ ಮಾಡಬೇಡ ಮಗು, ನಿಂಗೆ ₹1 ಬೇಕಾದ್ದಲ್ವೇ, ನಾ ಕೊಡ್ತೇನೆ ಅಂತ ಮೆಲ್ಲ ತನ್ನ ಸೀರೆಯ ಸೆರಗಿನ ಒಳ ಕೈ ಹಾಕಿ ತನ್ನ ಮಾಂಗಲ್ಯ ಕಿತ್ತು ಮಗುವಿನ ಕೈಯಲ್ಲಿ ಕೊಡ್ತಾಳೆ. ಕಲ್ಕತ್ತೆಯಲ್ಲಿ ಒತ್ತೆ ಇಡಬೇಡ, ಒತ್ತೆ ಇಟ್ಟರೆ ಬಿಡಿಸಿ ತರೋದು ಯಾರು, ಮಾರಿಬಿಡು. ₹1 ಅಂತೂ ನಿಂಗೆ ಖಂಡಿತ ಸಿಗಬಹುದು, ಅದಕ್ಕಿಂತ ಹೆಚ್ಚು ಸಿಕ್ಕಿದ್ರೆ ನಿನ್ನ ಊಟ ತಿಂಡಿಗೆ ಉಪಯೋಗ ಮಾಡು ಮಗ ಅನ್ನುವಾಗ ಆ ಮಗು ಅಳುತ್ತದಮ್ಮ, ನಿನ್ನ ಮಾಂಗಲ್ಯಕ್ಕಿಂತ ಪಾಪಿ ಆದ್ನಲ್ಲ ನಾನು, ಮಗು ನಿನ್ನ ಭವಿಷ್ಯಕ್ಕಿಂತ ದೊಡ್ಡ ಮಾಂಗಲ್ಯ ನನಗೆ ಯಾವುದು, ಚಿಂತೆ ಮಾಡಬೇಡ ಅಂತ ಕಳಿಸಿಕೊಟ್ರು. ಅವ ಪರೀಕ್ಷೆ ಕಟ್ಟಿದ, ಉತ್ತಮ ಅಂಕಗಳನ್ನು ಪಡೆದ. ಆ ಕಾಲದಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ ಬಹಳ ದೊಡ್ಡ ಸ್ಥಾನಮಾನ. ಅಲ್ಲಿ ಉತ್ತೀರ್ಣನಾದವನಿಗೆ ಕೆಲಸವೂ ಸಿಕ್ತ ತಕ್ಷಣ. ಮೊದಲನೇ ತಿಂಗಳ ಸಂಬಳ ತಕೊಂಡು ತಾಯಿಯ ಪಾದದ ಮೇಲೆ ತಂದಿಡುವಾಗ ಆಕೆ ಕೊನೆಯುಸಿರು ಎಳೆಯುವ ಸ್ಥಿತಿಯಲ್ಲಿದ್ದಾಳೆ. ಅಮ್ಮ, ಇದು ಮೊದಲನೇ ತಿಂಗಳ ಸಂಬಳ, ಇವತ್ತೇ ನಿನಗೆ ಕರಿಮಣಿ ಕಟ್ಟಿಸ್ತೇನೆ. ಮಗುವನ್ನು ಮುದ್ದಿಸಿ ಹತ್ತಿರಕ್ಕೆ ಕರೆದು, ಪ್ರಾಣ ಕಿತ್ತು ಬರ್ತಾ ಇದೆ ಅವಳಿಗಾಗ, ಮರಣ ವೇದನೆ. ಮಗ, ಇನ್ನೊಂದು ಗಳಿಗೆಯಲ್ಲಿ ಸಾಯುವ, ನನಗೇನು ಮಾಂಗಲ್ಯ ಕಟ್ಟಿಸ್ತಿ. ಪ್ರತಿ ತಿಂಗಳ ಸಂಬಳದಲ್ಲಿ ಸ್ವಲ್ಪ ಸ್ವಲ್ಪ ಉಳಿಸಿ ಈ ಹಳ್ಳಿಯಲ್ಲೆಲ್ಲ ಶಾಲೆಗಳನ್ನು ಕಟ್ಟೋ ಮಗ, ಇನ್ನು ಮುಂದೆ ಯಾವ ತಾಯಿಗೂ ತನ್ನ ಮಾಂಗಲ್ಯ ಹರಿದು ಕೊಡುವ ಸ್ಥಿತಿ ಬರಬಾರದು, ಅದನ್ನು ನೀನು ಮಾಡಬೇಕು ಅಂತ ಅಷ್ಟೇಳಿ ಅವಳು ದೇಹ ಬಿಟ್ಟುಬಿಟ್ಟು, ಪ್ರಾಣ ಬಿಟ್ಟು. ಆ ಅನಕ್ಷರಸ್ಥ ತಾಯಿ ಕೊಟ್ಟಂತಹ ಸಂದೇಶವನ್ನ ಸಂಪೂರ್ಣ ಪಾಲಿಸಿ ಕಲ್ಕತ್ತೆಯ ಹಳ್ಳಿಗಳಲ್ಲಿ ಕೂಡ ಶಾಲೆಯನ್ನು ನಿರ್ಮಾಣ ಮಾಡಿ ವಿದ್ಯಾದಾನ ಮಾಡಿದವರೇ ಈಶ್ವರಚಂದ್ರ ವಿದ್ಯಾಸಾಗರ. ಯಾವ ಪಾಠ ಪುಸ್ತಕದಲ್ಲೂ ನಿಮಗೆ ಸಿಗೋದಿಲ್ಲ. ಅಲ್ಲಿ ನೆಲ್ಸನ್ ಮಂಡೇಲ್ ಕತೆ ಹಾಕಿದ್ದಾರೆ. ಎಂತೆಂಥ ಆದರ್ಶ ಪುರುಷರು ಈ ದೇಶದಲ್ಲಾಗಿ ಹೋದರು, ಒಬ್ಬರಿಬ್ಬರಲ್ಲ. ಅಂತಹ ಸ್ಫೂರ್ತಿದಾಯಕರಾದಂತಹ ಮಾತೆಯರು ಮಕ್ಕಳಿಗೆ ದೇವರು, ಧರ್ಮ, ರಾಷ್ಟ್ರ, ನಿಯಮಗಳ ಕುರಿತು ಅರಿವು ಪ್ರಾಪ್ತಿ ಮಾಡಿಕೊಡತಕ್ಕಂಥ ಕಾಲ ಒದಗಿದೆ. ಅದನ್ನು ನಾವು ಬಹಳ ವಿಶೇಷವಾಗಿ ಎಣಿಸಿ ಅದಕ್ಕೆ ರಾಘವೇಂದ್ರರ ಎಲ್ಲ ಯತಿಗಳ ಕರುಣೆಯಿಂದ ಸನಾತನ ವೈದಿಕ ಧರ್ಮ ಅದು ಶಾಶ್ವತವಾಗಿ ಸಸ್ತ ಜೀವಿಗಳಿಗೆ ಸುಖ ಆನಂದ ಬರುವಂತೆ ಮಾಡಲಿ. ಅತಾ ವಿಶ್ವಾತ್ಮಕೆ ದೇವೆ ಏನೇ ವಾಗ್ಯಜ್ಞೆ ತೋಷಾವೆ ತೋಷೂನಿ ಮದದ್ಯಾವೇ ಪಸಾಯದ ದುರಿತಾಚೆ ತಿಮಿರದಾವೋ ವಿಶ್ವ ಸ್ವಧರ್ಮ ಸೂರ್ಯ ಪಾಹೋ ಜೋಜೇ ವಾಂಛೇಲ ತೋತೆ ಲಾಹೋ ಪ್ರಾಣಜಾತ. ಜ್ಞಾನೇಶ್ವರಿ ಬೃಹತ್ ಗ್ರಂಥ ಗೀತಾ ಟೀಕೆ ಬರೆದ ಜ್ಞಾನೇಶ್ವರರು ಕೊನೆಗೆ ಬೇಡಿದ್ದೇನೆಂದ್ರೆ, ಯಾರ್ಯಾರಿಗೆ ಏನೇನು ಬೇಕೋ ಎಲ್ರಿಗೂ ಕೊಡು, ನಂಗೆ ಕೊಟ್ಟಾಗಾಯ್ತಷ್ಟೇ. ದುರಿತಗಳು ದೂರಕ್ಕೆ ಹೋಗಲಿ, ಪುಣ್ಯ ಪ್ರಶ್ನೆ ಬೆಳಗಲಿ, ಇಂಥ ಚಿಂತನೆ. ಭಾರತೀಯರು ನನ್ನ ಉದ್ಧಾರ ಆಗಲಿ, ನನ್ನ ಕಾಪಾಡು ಇಷ್ಟು ಬೇಡಿದ್ದಲ್ಲ, ಎಲ್ಲರ ಜೊತೆಯಲ್ಲಿ ನಾನೊಬ್ಬ, ಅದನ್ನ ಹಾಗೆ ಚಿಂತನೆ ಮಾಡು. ಶತಹಸ್ತೇನ ಸಮಾಕರ ಸಹಸ್ರಹಸ್ತೇನ ವಿಕಿರ. 1000 ಕೈಗಳನ್ನು ಸಂಗ್ರಹ ಮಾಡು, ಲಕ್ಷ ಲಕ್ಷ ಕೈಗಳಿಂದ ಹಂಚುವಂದಿದ್ದರೆ ಏಕಪ್ರಕಾರ. लेने को हरिनाम, देने को अन्नपान, तरने को लीनता, डूबने को अभिमान. पानी भरे नाव में, दाम भरे धाम में, दो हाथ में करो दान मिलेगा राम. दो हाथ में करो दान मिलेगा राम. श्री राम जय राम जय जय रामा. श्री राम जय राम जय जय रामा. श्री राम जय जय राम. श्री राम जय जय राम. रघुरामचंद्र भगवान की
ಲೇನೇಕೋ ಹರಿನಾಮ ದೇನೇಕೋ ಅನ್ನಪಾನ್. ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಈ ಸಾಕು ಸಾಕು ಅಂತ ನಾವು ಹೇಳೋದು ಊಟದಲ್ಲಿ ಮಾತ್ರ, ಇನ್ನೊಂದು ಏಟಿನಲ್ಲಿ. ಊಟದಲ್ಲಿ ನಿಮಗೆ ಒಂದೆರಡು ಸೌಟ್ ಬಳಸಿದ್ರೇನೆ ಸಾಕು ಸಾಕಂತೆ. ಒಂದು ಎರಡು ಏಟು ಕೊಟ್ಟು ನೋಡಿ ತಪ್ಪು ಮಾಡಿದವನು ಸಾಕು ಸಾಕು ಅನ್ನೋದಲ್ಲ, ದಮ್ಮಯ್ಯ ಇನ್ನು ನಾನು ಹೊಡೆಯೋ ತಪ್ಪು ಮಾಡೋದಿಲ್ಲ ಅಂತ. ಇದು ಎರಡರಲ್ಲಿ ಮಾತ್ರ ಸಾಕು ಅನ್ನೋದು. ರಾತ್ರಿ ಮಾತ್ರ ಏನಾದರೂ ಉಳಿದಿದೆಯೋ ಅಂತ ಕೇಳಬಹುದು ಊಟದ ಭಾಗ ಹಸಿವೆ ಆದಾಗ. ಅದರಿಂದ ದೇನೇಕೋ ಹರಿನಾಮ ದೇನೇಕೋ ಅನ್ನಪಾನ್, ತರನೇಕೋ ಲೀನತಾ ಡುಬನೇಕೋ ಅಭಿಮಾನ. ಪಾನಿ ಭರೆ ನಾವು ಮೇ ದಾಮ ಭರೆ ಧಾಮ ಮೇ. ನದಿ ದಾಟುವಾಗ ದೋಣಿಗೆ ತೂತು ಬಿದ್ದು ಒಳಗೆ ನೀರು ಬಂದ್ರೆ ಏನು ಮಾಡ್ತೀನಿ ನೀನು? ಮುಳುಗುತ್ತೇನೆ ನನ್ನ ಭಯದಿಂದ. ಎರಡೂ ಕೈದು ನೀ ಎತ್ತಿ ಎತ್ತಿ ಬಿಸಾಡ್ತೀಯಲ್ಲ. ಹಾಗೆ ಸಂಪತ್ತು ಸೇರಿದರೆ ಸಮಾಜಕ್ಕೆ ಅದನ್ನು ಮತ್ತೆ 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 ಸಮರ್ಪಣೆ ಮಾಡು. ಇಲ್ಲವಾದ ನೀವು ಇದರ ಮುಳುಗಿ ಹಾಳಾಗಿ ಹೋಗ್ತೀಯ, ಎಲ್ಲ ವ್ಯರ್ಥವಾಗ್ತದೆ, ನಿನ್ನ ಧನ ವ್ಯರ್ಥ ಆಗ್ತದೆ. ಅದಕ್ಕಾಗಿ ದಾನ ಮಾಡು ಅಂತಂದಿದ್ದಾರೆ. ಅಂತ ಸಂದೇಶವನ್ನ ದಾಸರು, ಜ್ಞಾನಿಗಳು, ತತ್ವವೇತ್ತರು ಲೋಕ ಕೊಟ್ಟಿದ್ದಾರೆ. ಅವರೆಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಕರ್ನಾಟಕ ಹರಿದಾಸ ಪರಂಪರೆಗೆ ಮಾರ್ಗದರ್ಶನ ಕೊಟ್ಟಿರತಕ್ಕಂಥ ಗುರು ಸಾರ್ವಭೌಮ ರಾಘವೇಂದ್ರರ ದಿವ್ಯಾನುಗ್ರಹದ ಪರಿಮಳಾಚಾರ್ಯರ ಮಹಾಸಾಧನೆಯ ಸಪ್ತಾಹದಲ್ಲಿ ಭಾಗವಹಿಸಿದ ನೀವೆಲ್ಲ ಶ್ರದ್ಧಾಯುಕ್ತವಾಗಿ ಕೂತಿದ್ದೀರಿ. ಖಂಡಿತವಾಗಿ ನಾನು ಇನ್ನೂ 1 ಗಂಟೆ ಕತೆ ಹೇಳಿದರೆ ನೀವು ಕೇಳ್ತೀರಿ, ಆದರೆ ನಾನು ಮಂಗಳೂರಿಗೆ ಹೋಗಬೇಕಾಗಿದೆ. ಇಷ್ಟು ವಿಳಂಬದ ವಿಚಾರ ತಿಳಿದಿರಲಿಲ್ಲ. ಶ್ರದ್ಧೆಯಿಂದ ಕಥಾಶ್ರವಣ ಮಾಡಿದವರಿಗೆ, ಪರಿಮಳಾಚಾರ್ಯರಿಗೆ, ಮಹಾವಿದ್ವತ್ ವೈದಿಕ ವೃಂದಕ್ಕೆ ಮತ್ತೊಮ್ಮೆ ಇನ್ನೊಮ್ಮೆ ನಮಸ್ಕಾರ ಮಾಡಿ, ಮನೆ ಮನೆಯಲ್ಲೂ ಕೂಡ ದೈವೀ ಪ್ರಜ್ಞೆ, ಧರ್ಮ ಪ್ರಜ್ಞೆ ಬೆಳಗುವಂತೆ ಪರಮಾತ್ಮ ಮಾಡಲಿ ಎಂದು ಪ್ರಾರ್ಥನೆ ಮಾಡಿ ಮಂಗಲಾನುಸಂಧಾನ ಮಾಡ್ತೇನೆ. ಶುಭಂ ಭೂಯ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ. ಇಂದು ಪುರಂದರ ವಿಠ್ಠಲ ರಾಯನ ಸಂದರ್ಶನ ಫಲವೇ ಮಗಾಯಿತು, ಸಂದರ್ಶನ ಫಲವೇ ಮಂತ್ರಾಲಯ ಮಹಾಪ್ರಭುಗಳ ಚರಣಾರವಿಂದಕ್ಕೆ ಪ್ರಣಾಮಗಳು ಮಾಡ್ತಾ, ಲಕ್ಷ್ಮೀರಮಣ ಗೋವಿಂದ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ. ಇಂದು ಪುರಂದರ ವಿಠ್ಠರಾಯನ ಸಂದರ್ಶನ ಫಲವೇ ಮಗಾಯಿತು. ವಿಠ್ಠಲ ವಿಠ್ಠಲ ಪಾಂಡುರಂಗ, ಪಂಢರಿನಾಥ ಪಾಂಡುರಂಗ, ಜಯ ಹರಿ ವಿಠ್ಠಲ ಪಾಂಡುರಂಗ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಓಂ ಶಾಂತಿ ಶಾಂತಿ ಶಾಂತಿ. ಹರೇ ಶ್ರೀನಿವಾಸ. ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಅತ್ಯಂತ ಪ್ರಧಾನ ದಿನವಾಗಿರತಕ್ಕಂಥ ಶ್ರೀ ರಾಘವೇಂದ್ರ ಪಟ್ಟಾಭಿಷೇಕೋತ್ಸವದ ಈ 2ನೇ ದಿನ ಹರಿವಾಯುಗಳ ಅನುಗ್ರಹದಿಂದ ಬಹಳ ಸಂಭ್ರಮವಾಗಿ ನಡೆಯಿತು. ಇದುವರೆಗೆ ಏಕತೆಯನ್ನು ನಡೆಸಿಕೊಟ್ಟಿರತಕ್ಕಂಥ ಪೂಜ್ಯರಾದ ಅಚ್ಯುತದಾಸರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಮತ್ತು ಕುಷ್ಟಗೀಯ ಬ್ರಾಹ್ಮಣ ಸಮಾಜದ ಪರವಾಗಿ ಅನಂತ ಧನ್ಯವಾದಗಳ ಅರ್ಪಣದೊಂದಿಗೆ ಅವರ ಸಹವಾದ್ಯರಾಗಿರ್ತಕ್ಕಂಥ KP ಕಾಮತ್ ತಬಲಾ ವಾದ್ಯ ನುಡಿಸಿದವರು, ದತ್ತಾತ್ರೇಯ ವೆಲ್ಲಂಕರ್ ಅವರು ಹಾರ್ಮೋನಿಯಂ ನುಡಿಸತಕ್ಕಂಥ ಅವರಿಗೂ ಕೂಡ ನಮ್ಮ ಧನ್ಯವಾದ ಅರ್ಪಣೆ ಮಾಡ್ತಾ ಗುರುರಾಜರ ಪ್ರಸಾದವನ್ನ ಅವರಿಗೆ ಕೊಡ್ತಾ ಇದ್ದೇವೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ಆನಂದ ಕೊಡ್ತಿರ್ಬೇಕು ದಾಸರೇ.
ಅವರು ಚಿರಪರಿಚಿತ ವ್ಯಕ್ತಿಯಪ್ಪ. ಇನ್ನು ಕೆಲವು ಮುಖ್ಯವಾಗಿರ್ತಕ್ಕಂತಹ ಕೆಲವು ವ್ಯಕ್ತಿಗಳು ಹೋದ ವರ್ಷದ ತಮಿಳುನಾಡಿನಲ್ಲಿ ನಡೆದಿರ್ತಕ್ಕಂತಹ ಸೇಲಂ ಸಪ್ತಾಹದ ಪ್ರಧಾನವಾಗಿರ್ತಕ್ಕಂತಹ ರೂವಾರಿಗಳು. ಆ ಸೇಲಂ ಸಪ್ತಾಹದ ಲೋಕಲ್ ಕಮಿಟಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಚಂದ್ರಶೇಖರ್ ರಾವ್, ರವಿ ಸರ್, ರಮೇಶ್ ಸರ್, ದಯವಿಟ್ಟು ವೇದಿಕೆ ಬರ್ರಿ. ನಿತ್ಯದಲ್ಲೂ ಕೂಡ ಸೇಲಂನಲ್ಲಿ 10,000 ಜನ ಊಟ ಆಗ್ತೈತ್ರಿ. ಅಖಂಡವಾಗಿರ್ತಕ್ಕಂಥ 7 ದಿವಸನೂ ಕೂಡ ಪ್ರತಿನಿತ್ಯದಲ್ಲೂ ಕೂಡ ಅದೇನೋ ಉದಾಹರಣೆ ಅವರಿಗೆ ಒಂದೊಂದು ದಿವಸ ಒಂದೊಂದು ಥರವಾಗಿರ್ತಕ್ಕಂಥ ಅಡಿಗೆ. ಇದು ಯಾಕಂದ್ರೆ ತಮಿಳುನಾಡು ಹೂವು ಜಾಸ್ತಿ, ಆ ಹೂವಿನ ವೈಭವ ಒಂದಲ್ಲ ಎಲ್ಲ ರೀತಿಯಲ್ಲೂ ಕೂಡ ಗುರುರಾಜರನ್ನ ವಿಶೇಷವಾಗಿ ಮೆರೆಸಿರ್ತಕ್ಕಂಥ ವ್ಯಕ್ತಿಗಳು. ಒಂದು ರೀತಿಯಿಂದ ಆ ರಾಯರ ಸೇವೆಯನ್ನು ಮಾಡಿರ್ತಕ್ಕಂಥ ಭಾಗ್ಯಶಾಲಿಗಳು ಅಂತ ಹೇಳ್ಬೋದು. ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರೂ ಪರಿಚಯ ಮಾಡಿಸ್ತಕ್ಕಂಥದ್ದು ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಅವ್ರೇನು ಸಂಕಲ್ಪ ಏನಪ್ಪಾ ಅಂದ್ರೆ ಎಲ್ಲೇ ಸಪ್ತಾಹ ಮಾಡಲಿ ಅಲ್ಲಿ ಬಂದು ಒಂದು ದಿವಸಾದರೂ ಆ ಸಪ್ತಾಹದಲ್ಲಿ ಭಾಗವಹಿಸಿ ಹೋಗಬೇಕು ಅಂತ ಪಣ ತೊಟ್ಟಿದ್ದಾರೆ. ಇದು ನಿಮ್ಮ ಕುಷ್ಟಗಿಗೆ ಅವರಿಗೆ ಮಾರ್ಗದರ್ಶಕ ಆಗಬೇಕು. ನಾವೆಲ್ಲೇ ಸಪ್ತಾಹ ಮಾಡಿ ನೀವೆಲ್ಲರೂ ಕೂಡ ಇದೇ ರೀತಿಯಾಗಿ ಬಂದು ಉತ್ಸವದಲ್ಲಿ ಭಾಗವಹಿಸಿ ಗುರುರಾಜರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅವರಿಗೆ ಗುರುರಾಜರ ಪ್ರಸಾದವನ್ನು ಆ ಗುರುರಾಜರ ಸನ್ನಿಧಾನದಲ್ಲಿ ಕೊಡಲಾಗುವುದು. ಹರೇ ಶ್ರೀನಿವಾಸ. ಬಂತ ಸಂಧ್ಯಾ? ಹರೇ ಶ್ರೀನಿವಾಸ. ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ನಾಳಿನ ಅಂದರೆ 3ನೇ ದಿವಸದ ಮುಖ್ಯ ಕಾರ್ಯಕ್ರಮಗಳ ಒಂದು ಪರಿಚಯ. ಬೆಳಗ್ಗೆ 6 ಗಂಟೆಗೆ ಸುಪ್ರಭಾತ ಕಾರ್ಯದೊಂದಿಗೆ ಬೆಳಗ್ಗೆ ಪ್ರಾಸ್ಮರಣಿ ಸುಪ್ರಭಾತ ಕಾರ್ಯಕ್ರಮ 6 ಗಂಟೆಗೆ. 7 ಗಂಟೆ 30 ನಿಮಿಷಕ್ಕೆ ಗುರುರಾಜರಿಗೆ ಕ್ಷೀರಾಭಿಷೇಕ ಸಹಿತ ಅಷ್ಟೋತ್ತರ ಪಾರಾಯಣ. 8 ಗಂಟೆಗೆ ನಾಳಿನ ಪ್ರತಿನಿತ್ಯವೂ ನಡೆಯತಕ್ಕಂತಹ ಹೋಮಗಳಲ್ಲಿ ನಾಳಿನ ಮುಖ್ಯ ಹೋಮ ಪವಮಾನ ಹೋಮ ಹಾಗೂ ತ್ವಜ್ಜಾಯ ರಾಘವೇಂದ್ರಾಯ ಸ್ವಾಹಾಕಾರ ಹೋಮ. ಪ್ರವಚನ ಮಾಲಿಕೆಯಲ್ಲಿ ನಾಳಿನ ದಿವಸ ಬೆಳಗ್ಗೆ 9 ಗಂಟೆಗೆ ಭಾಗವತ ದರ್ಶನದ ಅಡಿಯಲ್ಲಿ ಪ್ರವಚನ ಕಾರ್ಯಕ್ರಮವನ್ನು ವಿದ್ವಾನ್ ಶ್ರೀ ಕಲ್ಲಾಪುರ ಪವಮಾನಾಚಾರ್ಯರಿಂದ ಕುಚೇಲೋಪಾಖ್ಯಾನದ ಬಗ್ಗೆ ಪ್ರವಚನ ಇರ್ತದೆ. ಸಾಯಂಕಾಲವೂ ಸಹ 6 ಗಂಟೆಗೆ ವಿದ್ವಾನ್ ಶ್ರೀ ಕಲ್ಲಾಪುರ ಪವಮಾನಾಚಾರ್ಯರಿಂದ 2ನೆಯ ಭಾಗ ಕುಚೇಲೋಪಾಖ್ಯಾನದ ಪ್ರವಚನ ನಡೆಯುತ್ತದೆ. ಸಾಯಂಕಾಲ 8 ಗಂಟೆಗೆ ಗುರುರಾಜರಿಗೆ ದೀಪೋತ್ಸವ. ಮತ್ತೆ ನಾಳಿನ ಮುಖ್ಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದಾಸವಾಣಿ ಮೈಸೂರು ಶ್ರೀರಾಮಚಂದ್ರಾಚಾರ್ಯರಿಂದ. ಈ ದಿವಸದ 2ನೇ ದಿವಸದ ಎಲ್ಲ ಕಾರ್ಯಕ್ರಮಗಳಿಗೆ ಹೇಗೆ ಸ್ಥಳೀಯ ಎಲ್ಲ ಭಗವದ್ಭಕ್ತರು ಬಂದು ಪಾಲ್ಗೊಂಡು ಈ ಒಂದು ಯಶಸ್ಸಿನ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಂಡಿದ್ದೀರಿ, ಇದೇ ರೀತಿ ನಾಳೆಯೂ ಸಹ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಪಾಲ್ಗೊಂಡು ಭಗವತ್ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳಿಕೊಳ್ತೇನೆ. ಈ ಒಂದು ಸಮಯದಲ್ಲಿ ಲಘು ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಭಗವದ್ಭಕ್ತರು ಕೂಡ ಲಘು ಭೋಜನವನ್ನು ಸ್ವೀಕಾರ ಮಾಡಿ ತೆರಳಬೇಕು ಅಂತ ಕೇಳಿಕೊಳ್ತೇನೆ. ಹರೇ ಶ್ರೀನಿವಾಸ.